ಅಂಟುಕೊಳ್ಳಾರ್ದಂಗ ಹೆಂಗ ಹುಡುಗರು ಕೆಡಿಸಿ ಹೋಗ್ಬಿಡ್ತಾವ ಲಾಸ್ಟ್ ಹಂಗ ಯೋಗಿ ಇರ್ತಾನ ಬಾಲಕರ ಹಂಗಿರ್ತಾನ. ಮತ್ತು ನಾಟಕದೊಳಗ ನಾಟಕ ಪಾರ್ಟ್ ಮಾಡ್ತಾರ. ಅಲ್ಲಿ ಹೆಂಡ್ತಿ ಹಾಕನ ಮಕ್ಕಳ ಹಾಕನ ಏನೇನೋ ಹಾಕಾರ ಹೊಡೆದಾಡ್ದಂಗ ಆಗತ್ತೆ ಪಡದೊಳಗಿಂದ ಹೋದ್ರ ಅದು ಏನಾರ ಅಲ್ಲಿ ಇಲ್ಲಿ ದುಃಖ ಆದಂಗ ಐತೆ ಅಳ್ತಾರ ನಗತಾರ ಎಲ್ಲಾ ಮಾಡ್ತಾರ. ಆದ್ರ ಅಲ್ಲಿ ಒಳಗ ಹಿಂದ್ ಹೋಗಿಂದ ಹೊತ್ತೊಂಟಿಂದ ಏನಾರ ಅವ್ರ ಭಾವ ಐತೇನು ಅಂತಂದ್ರ ಅವ್ರಿಗೆ ಭಾವ ಇಲ್ಲ. ಸುಮ್ಮ ಪಾರ್ಟ್ ಹೆಂಗ್ ಮಾಡಿ ಹೊತ್ತೊಂಡತನ ಪಾರ್ಟ್ ಮಾಡಿ ಹೊತ್ತೊಂಡ್ರ ಕೂಡನ ಅದು ಎಲ್ಲಾ ಬಣ್ಣ ಅಳಗಿಸ್ಕೊಂಡು ಹೋಗ್ಬಿಡ್ತಾರಲ್ಲ. ಹಂಗ ಏನು ಕಲ್ಪನಾ ಇಲ್ಲಾರ್ದ ಹಂಗ ಯೋಗಿ ಏನಿರ್ತಾನ ಸುಮ್ ವ್ಯವಹಾರ ನೋಡೋರ್ ದೃಷ್ಟಿಯಿಂದ ವ್ಯವಹಾರ ನಡೀತಿರ್ತೈತಿ. ಅವ್ರ ಮನುಷ್ಯನೊಳಗೆ ಏನಾರ ಐತಿ ಏನು ಅಂದ್ರೆ ಅವ್ನ ಮನುಷ್ಯನೊಳಗ ಯಾವುದು ಇಲ್ಲ ಅನ್ನುವಂತ ವಿಚಾರವನ್ನು ಹೇಳ್ಕೊಂಡು ಅದರ ಬಗ್ಗೆನ ಮತ್ತು ಅದನ್ನ ವಿಸ್ತಾರವಾಗಿ ಹೇಳ್ತಾರ್ರಿ. ಬಂದದ್ದನ್ನೌಹುದಿಲ್ಲೆಂಬುವನಲ್ಲ ಮುಂದಣ ಒಂದಂ ಬಯಸುವನಲ್ಲ. ಯಾವಾಗ ಬಂದೈತಿ ಅದು ಬಂದೈತಿ ಹೋಗೈತಿ ಅನ್ನುತ್ತ ಯಾವುದು ಬಂದದ್ದು ಬಯಸು ಇಲ್ಲಂತನೂ ಬಯಸಂಗಿಲ್ಲ, ಐತತ್ನು ಅದನ್ನ ಇದು ಮಾಡಂಗಿಲ್ಲ. ಕಳೆದದ್ದೊಂದನ್ನಂ ನೆನೆಯುವನಲ್ಲ. ಕಳೆದು ಹೋದದ ವಿಷಯಗಳನ್ನ ಅವ ನೆನೆತಾನೇನೆಂದ್ರೆ ಇಲ್ಲ. ತಿಳಿದದರಿಮ್ಮನ ಮುನ್ನ ತನಗಿಲ್ಲ ಮೋಹಿತನಿಯರ್ಪಂತೆ ಮೋಹ ರಹಿತರೊಳಗ ಅವರಂತ್ಯರ್ಪ. ಕರ್ಮಿಗಳಂತ್ಯರ್ಪ ಕರ್ಮ ರಹಿತರೊಳಗ ಅವರಂತ್ಯರ್ಪ. ಭೋಗಿಗಳಂತ್ಯರ್ಪ ಭೋಗ ರಹಿತರೊಳಗು ಅವರಂತ್ಯರ್ಪ. ಯೋಗಿಗಳಂತ್ಯರ್ಪ. ಜೀವನ್ಮುಕ್ತರಗವರಂತೆ ಭಾವಿಸುವೋಪರಹಿತ ಮಾಣಿಕ್ಯದಂತೆ. ಅಂದ್ರೆ ಎಲೆ ಶಿಷ್ಯನೇ ಕೇಳು, ಜೀವನ್ಮುಕ್ತನಾದ ಯೋಗಿ ಬಂದದ್ದನ್ನು ಅಂದ್ರ ಪ್ರಾಪ್ತವಾದದ್ದನ್ನು ಅಹುದು ಇಷ್ಟವೆಂದು ಇಲ್ಲ. ಅಂದ್ರೆ ಯಾವ್ದು ಬಂದಿರ್ತೈತಿ ಅದನ್ನೇಂತಿ ಸುಮ್ನೆ ಉಣ್ತಾನ. ಇದು ಬಂದೈತಿ ಇದನ್ನ ತೆಗಿಬೇಕು ಅನ್ನೋದು ಇಲ್ಲ. ಕಷ್ಟನ ಬರ್ಲಿ ಸುಖಾನ ಬರ್ಲಿ ಸುಮ್ನೆ ಸಹಜವಾಗಿ ಅದನ್ನ ಊಟ ಮಾಡ್ತಿರ್ತಾನ. ಯಾವುದು ಇಲ್ಲವೆಂದು ಇಲ್ಲ. ಅನಿಷ್ಟವೆಂದು ಬಂದದ್ದವನ್ನೆಲ್ಲ ನುಡಿಯುವವನಲ್ಲ. ಅಂದ್ರೆ ಇದು ಅನಿಷ್ಟ ಐತತ್ನ ಅದನ್ನ ನುಡಿಯಂಗಿಲ್ಲ. ಮುಂದಣಂದಂ ಅಂದ್ರೆ ಮುಂದಾಗುವುದನ್ನು ಒಂದಾದರೂ ಬಯಸುವನಲ್ಲ. ಮತ್ತೊಂದೇನಾರು ಬಯಸ್ತಾನ ಏನಂದ್ರ ಇಲ್ಲ. ಅದು ಎಂದ್ ಬಂದಿರ್ತೈತಿ ಅದನ್ನ ಸುಮ್ನೆ ಊಟ ಮಾಡ್ತಾರೆ. ಹಿಂಗ ಸಿದ್ಧಾರೂಢ ಇವ್ರು ಶಿವಪುತ್ರ ಅಜ್ಜವರು ಪ್ರಸಾದ್ ಮಾಡ್ತಿದ್ರತ ಎಲ್ಲಾ ಈ ಕಡೆ ಎಲ್ಲಾ ಭಕ್ತರು ಕೂತು ಊಟ ಮಾಡಾಕತ್ತಿದ್ರತ್ರ. ಊಟಕ್ ಕೂತಿದ್ರತ್ತ ಎಲ್ಲಾನು ಪಲ್ಯದ ಎಲ್ಲಾ ಬಡಿಸಿದ್ರತ್ತ. ಎಲ್ಲಾ ಒಂದ್ 2 ತರ ಪಲ್ಯ ಬೆಣ್ಣಿ ಏನು ಮೊಸರು ಎಲ್ಲಾ ಏನ್ ಬಡಿಸೋದು ಎಲ್ಲಾ ಬಡಿಸಿದ್ರತ್ತ. ಬಡಿಸಿದ ಕೂಳೇನು ಊಟಕ್ ಕೂತ್ರ ಅವ್ರು ಏನ್ ಮಾಡಿದ್ರತ, ಯಾವಾದ ಮೊದಲ ಕೈಯ ಪಲ್ಯಕಾರ ಆಗ್ಲಿ ಮೊಸರಿಗೆ ಯಾವಾದ ಪಲ್ಯ ಕೈ ಹಾಕ್ತಾರ ಅದು ಆಗುತ್ತಾನ ಬರೀ ಅದನ್ನ ಉಣುದು. ಅದೊಂದಿಟ್ಟು ಇದೊಂದಿಟ್ಟು ಹಿಂಗ್ ಉಣ್ತಿದ್ದಿಲ್ಲತ್ರ ಅವ್ರು. ಅದು ಏನ್ ಮಾಡಿದತ್ತ ತಿಪ್ಪರ್ಕಾಯಿ ಪಲ್ಯ ಮಾಡಿದತ್ತ ಅದು ಕಟ್ಟ ಕೈ ಇತ್ತತ್ರಿ. ಅದು ಅವ್ರು ನೋಡೇ ಇಲ್ಲ, ಮಾಡಾಗನು ನೋಡೇ ಇಲ್ಲ. ಅದು ಏನಾಗೈತಿ ಅವ್ರಿಗೆ ಹಾಕಿ ಕೂಳೇನ ಅವ್ರ ಏನ್ ಮಾಡ್ಯಾರ ಅದಕ್ಕ ಕೈ ಹೋಗಿತ್ರಿ ಅವ್ರಿಗೆ. ಅದನ್ನ ತಗೊಂಡ್ ಅದನ್ನ ಊಟ ಮಾಡಾಕತ್ಬಿಟ್ಟಾರಿ. ಮಾಡಾಕತ್ತಾರ ಅದು ಕೈ ಹತ್ಯ ಒಟ್ಟವ್ರಿಗೆ ಅದು ಕೈ ಅನ್ನೋದು ಇಲ್ಲ, ಇದು ಚಲೋ ಅನ್ನೋದು ಸುಮ್ ಉಣ್ಣಾಕತ್ ಬಿಟ್ರತ್ತ. ಇವ್ರು ಉಳ್ಕಿದವ್ರು ಬಾಯಾಗ ಇಟ್ಕೊಂಡಾರ ಕೈ ಆಗಿಬಿಟ್ಟೈತಿ. ಇದು ಕೈ ಆಗೈತಿ ಬ್ಯಾಡ ಅಂತ ಹೇಳಿ ಕಿಸಿಂದೂನು ಅನ್ನೋರ ಅವ್ರು ಕಡ್ಯಾಕ್ಲವ್ರು ಏನ್ ಮಾಡ್ಯಾರ ನೀಡೋರು ಅದ್ನ ಉಣ್ಣಾಕತ್ತಾರಂದ್ರ ಇದ್ರ ಮೇಲೆ ಬಾಳ ಇಷ್ಟ ಆದಂಗದಾರ ಅಪ್ಕೊಳತ್ ಅದ್ನ ಹೊಳೆ ಮೇಲೆ ಹಾಕಾಕತ್ ಬಿಟ್ಟಾರ ಅವ್ರು. ಇವ್ರು ಉಳ್ಕಿದವ್ರು ಅವ್ರಿಗೆ ಕೈ ಐತೆಪ್ಪ ಇದು ಉಣ್ಬ್ಯಾಡ್ರಿ ಹಾಕ್ಬೇಡ್ರತ ಅನ್ನಕ್ನು ಬಾಯಿ ಇದ್ದಿದ್ದಿಲ್ಲತ್ತ. ಎಲ್ಲಾರು ಸುಮ್ನ ಕೂತ್ ನೋಡಾಕತ್ತಿದ್ರತ. ಅವ್ರು ಬರೇ ಅದ್ನ ಉಣ್ಣಾಕತ್ರತ. ಇಕಟ್ಟ ಉಂಡ್ರತ ಸೂಕ್ಷ್ಮ ಮ್ಯಾಲ ತಿಳಿಸಿದ್ರತ. ಅವ್ರಿಗೆ ತಿಳಿದು ಬಾಯಾಗ ಹಚ್ಚೋ ನೋಡ್ರಿ ಎಲ್ಲಾರ್ಗಿ ಕೈ ವಾರಿ ಬಾಯಾಗ ಇರಾಕ್ ಬರಂಗ ಆಗಿದ್ದತ್ತ. ಅವ್ರ ಅದು ಸುಮ್ನೆ ಅದ್ನ ಉಣ್ತಿದ್ರತ್ರ. ಇದು ಕೈ ಐತಿ ಇದು ಬ್ಯಾಡ ಇದು ಬ್ಯಾರೇದ್ ಹಾಕ್ರಿ ಇದು ನಾವ್ ಒಲ್ಲೆ ಅಂತ ಅವ್ರ ಬಾಯಿಗೆ ಒಂದು ದಿವ್ಸ ಯಾವಾದ ಮೊದಲ್ ಕೈ ಹೋಕತಿ ಅದು ಕೈಯರ ಇಲ್ಲಿ ಚಲೋ ಇರ್ಲಿ ಸೊಪ್ಪಾರ ಇಲ್ಲಿ ಚಲೋ ಅಂತನು ಅದು ಜಾಸ್ತಿನೂ ಆಗಲ್ಲ. ಇದು ಕೈ ಎತ್ತಿದ್ ವಾಲ್ಯತ್ನು ಅಂತಿದ್ದಿಲ್ಲತ್ರ. ಅವ್ರು ಸುಮ್ ಉಣುದ್ ಒಟ್ಟ. ಹಂಗ ಅವ್ರು ಜ್ಞಾನಿಗಳು ಏನ್ ಇರ್ತಾರ ಅಂದ್ರ ನಮಗಾದ್ರ ಇದು ಕೈ ಎತ್ತಿದ್ ಬ್ಯಾಡ ಅದನ್ ಕೊಡ್ರಿ ಇದನ್ ತಗೋರಿ ಇದನ್ ಬ್ಯಾಡ ಅದನ್ನ ಇದು ಅಂತೇವಿ. ಅವ್ರ ಏನಿಲ್ಲ ಅದು ಕೈ ಇದ್ರು ಅದನ್ನ ಉಣುದು ಏನಿದ್ರು ಅದ ಉಣುದು. ಹಂಗ ಆ ಸ್ಥಿತಿ ಒಳಗ ಇರ್ತೈತಿ. ಅವ್ರು ಇಚ್ಛಾ ಮಾಡುವುದು ಇಲ್ಲ, ಮತ್ತೊಂದನ್ನು ಇಚ್ಛಾ ಮಾಡ್ತಾರನು ಇಲ್ಲ, ಅದು ಮತ್ ಬಂದದ್ದು ಅದನ್ನ ಬ್ಯಾಡ್ ಅಂತಾರನು ಅದನ್ನು ಇಲ್ಲ. ಕಳೆದದ್ದೊಂದಂ ನೆನೆಯುವನಲ್ಲ. ಬಿಟ್ಟು ಹೋದದೊಂದು ಬಿಟ್ಟು ಹೋಗಿದ್ದ ಅದನ್ನೇ ನೆನ್ತಾರ ಅಂದ್ರೆ ಒಂದಾನೊಂದಾದರೂ ನೆನೆಯುವನಲ್ಲ. ಚಿಂತಿಸುವುದು ಇಲ್ಲ. ಅದರಿಂದ ಈ ಕಾರಣದಿಂದ ಮನಮುನಿಗಿಲ್ಲ, ಮನಸ್ಸು ಮೊದಲಿಗೆ ಇಲ್ಲ. ಅವನ ಮನಸ್ಸನ ಇಲ್ಲ ಅಲ್ಲಿ, ಸುಮ್ನೆ ವ್ಯವಹಾರ ನಡೆದೈತೆ. ತಿಳಿ ಅರಿ ಮೋಹಿಪರಳು ವಿಷಯಗಳ ಶಕ್ತರಲ್ಲಿ
ಮೋಹಿಪರಂತೆ ಅಂದ್ರೆ ವಿಷಯಾಸಕ್ತಿಯೊಳಗೆ ಏನಪ್ಪ ಎಷ್ಟು ಇದ್ರ ಮೇಲೆ ಸಂಸಾರದೊಳಗಲ್ಲಿ ಅಳ್ಮೋರಿದ್ದ ಮಾಡ್ತಾರನ್ನ ಕಾಣಿಸ್ತೈತಿ. ಒಳಗೆ ಇರ್ತೈತಿ ಏನಂದ್ರೆ ಇರಂಗಿಲ್ಲ. ಹೆಂಗಂದ್ರ ರಾಜರ ಯಾರು ಜನಕ ಮಹಾರಾಜ ರಾಜ ಇದ್ದ, ಶ್ರೀರಾಮಚಂದ್ರ ರಾಜ ಇದ್ದ. ಆದ್ರೂ ಅದ್ರ ಒಳಗಿದ್ರು ಏನು ಅವರು ಅಂದ್ರ ಅವರು ಏನತಿ ರಾಜ್ಯವನ್ನ ಆಳ್ತಿದ್ರು, ಎಲ್ಲಾನು ವ್ಯವಹಾರಗಳನ್ನ ಮಾಡ್ತಿದ್ರು. ಆದ್ರ ಒಳಗ ಅವ್ರ ಮನುಷ್ಯನಾಗ ಅದನ್ನ ಇತ್ತೇನ ಅಂದ್ರ ಅವ್ರಿಗೆ ಇದ್ದಿದ್ದಿಲ್ಲ. ಒಂದ್ ದಿವ್ಸ ಏನಾಯ್ತು ಅಂದ್ರ ಶ್ರೀರಾಮಚಂದ್ರ ಮತ್ತು ಶಾಸ್ತ್ರ ನಡೆದಿತ್ತು. ಎಲ್ಲಾ ಒಟ್ಟುಗಳು ಸಾಧುಗಳು ಇದ್ರು, ಕುಟೀರ್ ಹಾಕೊಂಡಿದ್ರು. ಎಲ್ಲಾ ಶಾಸ್ತ್ರ ಕೇಳಾಕ ಎಲ್ಲಾರು ಬಂದು ಕೂತಿದ್ರು. ಕೂತ್ಕುಳೇನ ಅವ್ರು ಬರುತನ ಶ್ರೀರಾಮಚಂದ್ರ ಬರುತನ ಶಾಸ್ತ್ರ ಹೇಳ್ತಿದ್ದಿಲ್ಲ ಯಾರು ವಸಿಷ್ಠರು. ಅವಾಗ ಸನ್ಯಾಸಿಗಳಿಗೆ ಒಂಥರ ಏನು ನಾವೆಲ್ಲಾ ಬಿಟ್ಟು ಬಂದೇವಿ, ತ್ಯಾಗ ಮಾಡಿ ಬಂದೇವಿ, ನಾವು ಬಂದು ಇಷ್ಟೆಲ್ಲಾ ಮಂದಿ ಕೂತೇವಿ, ಒಟ್ಟ ಗುರುಗಳ ಟೈಮ್ ಆದ್ರು ಹೇಳೋಲ್ರು. ರಾಮ ಬರ್ಲಿ ಅಂತ ಕೂತಾರ. ಅವ ಎಲ್ಲಾ ರಾಜಭೋಗದೊಳಗ ಮುನಿಗೆದ್ದಾನ, ಅಂತವನಿಗೆ ಬರ್ಲಿ ಅನ್ಕೊತ ಕೂತಾರ ಗುರುಗಳು. ಎಷ್ಟು ಅದಾರ ಇವ್ರು, ನಾವೆಲ್ಲಾ ತ್ಯಾಗ ಮಾಡಿ ಬಂದು ಇಲ್ಲಿ ಕೂತೇವಿ, ನಮಗ ಹೇಳೋಲ್ರಲ್ಲ ಅಂತೇಳಿ ಅವ್ರಿಗೆ ಭಾವನಾ ಒಬ್ರಕೊಬ್ರು ಮುಖ ನೋಡಿ ಮಾತಾಡಕತ್ರ ಅವ್ರು. ಅದು ಗುರುಗಳಿಗೆ ಗೊತ್ತಾಯ್ತು. ಗುರುಗಳು ಗೊತ್ತಾಗಣ ಆಯ್ತಂತೆ ಸುಮ್ಮನೆ ಆದ್ರು. ಸುಮ್ಮಾಗಿ ಏನ್ ಮಾಡಿದ್ರು, ಒಂದ್ ದಿವ್ಸ ಅವ್ರ ಎಲ್ಲಾ ಮಂತ್ರಿಗಳ ಕರೆಸಿ ಏನ್ ಮಾಡಿದ್ರು, ಇವ್ರು ಎಲ್ಲಾ ಗುಡಿಸಲ್ಕ ಶಾಸ್ತ್ರ ನಡೆದು ಅಗ್ದಿ ಭರ್ಜರಿ ಶಾಸ್ತ್ರ ನಡೆದಾಗ ಹೋಗಿ ಅವ್ರ ಗುಡಿಸಲ್ಕ ಉರಿ ಹಚ್ಚಿ ಬಿಡ್ರಿ ಅಂತ ಹೇಳಿಬಿಟ್ಟಿದ್ರು. ಹೇಳಕುಳೇನ ಆಯ್ತಂತೆ ಕಿಶಿಂದ ಅವ್ರು ರಾಮಚಂದ್ರ ಬಂದ್ರು. ಎಲ್ಲಾರು ಶಾಸ್ತ್ರ ನಡೀತು, ಅಗ್ದಿ ಭರ್ಜರಿ ಶಾಸ್ತ್ರ ನಡೆದಿತ್ತು. ಅವಾಗ ಅದು ಉರಿ ಹಚ್ಚಿ ಬಂದ್ ಹೇಳ್ಬಿಡ್ರಿ ಅಂತ ಹೇಳಿದ್ರು. ಅವ್ ಎಲ್ಲಾ ಗುಡಿಸಲ್ಕು ಉರಿ ಹಚ್ಚಿ ಬಂದ್ ಹೇಳಿದ್ರು. ಬಂದ್ ಹೇಳಿದಾಗ ಅವಾಗ ಅವ್ರ ಸನ್ಯಾಸಿಗಳು ಏನ್ ಮಾಡಿದ್ರು, ಶಾಸ್ತ್ರ ಬಿಟ್ಟು ನನ್ನ ಕೌಪಿನ ಸುಡ್ತೈತಿ, ನಿನ್ನ ಕೌಪಿನ ಸುಡ್ತೈತಿ, ನನ್ನ ಬಟ್ಟೆ ಸುಡ್ತಾವ್, ನಿನ್ನ ಬಟ್ಟೆ ಸುಡ್ತಾವ್ ಅಂತೇಳಿ ಸಣ್ಣ ಹೇಳ್ಕೊತ ಬೀಳ್ಕೊತ ಓಡ್ ಹೋದ್ವು ಅಂತಾರೆ ಅಷ್ಟು ಸಾಧುಗಳು. ಓಡೋದ್ ಕೂಡೇನ ಅವ್ರು ಶ್ರೀರಾಮಚಂದ್ರ ನೀವ್ ಹೇಳ್ರಪ್ಪ ಅಂತ ಹೇಳಿದತ್ತ. ಅವ್ರ ಶಾಸ್ತ್ರ ಹಂಗ ನಡೀತೈತ, ಅವ್ರು ಕೇಳ್ಕೊತ ಕೂತ್ರತ್ತ. ಆದ ಕೂಡ ಏನ್ ಮಾಡ್ದ, ಆ ಕಡೆ ಈ ಕಡೆ ಮಾಡಿ ಆರಿಸಿ ಏನ್ ಮಾಡಿ ಮರ್ದಿವ್ಸ ಏನಾಯ್ತು, ಅವ್ರ ಮಾತ ಕಟ್ಟದು ಇದು ಮಾಡಿ ಕೊಟ್ರ ಬಿಡೋರು. ಆಮೇಲೆ ಇವ್ ಬಂದ್ ಕಿಶಿಂದ ನೀವು ಇವತ್ತ ಶ್ರೀರಾಮಚಂದ್ರಕ ವಾಡ್ಯಕ ಉರಿ ಹಚ್ಚಿ ಬಂದ್ ಬಿಡ್ರಿ ಅಂತ ಹೇಳಿದ್ರು. ಆಯ್ತಂತೆ ಕಿಶಿಂದ ಶಾಸ್ತ್ರ ನಡುವತ್ನ್ಯಾಗ ವಾಡ್ಯಕ ಉರಿ ಹಚ್ಚಿ, ರಾಜಕ ಉರಿ ಹಚ್ಚಿ ಕಿಶಿಂದ ಸಿಂಹಾಸನ ತರ್ಕನ ಉರಿ ಹಚ್ಚಿ ಕಿಶಿಂದ ಅವ್ರ ಸಂಕಲ್ಪ ಅವ್ರು ಯೋಗಿಗಳಿದ್ರ ಮಾಡಿ ಕಿಶಿಂದ ಮತ್ ಬಂದು ಹೇಳಿದ್ರು ಮಂತ್ರಿಗಳ ಎಲ್ಲಾ ಕೈಯಾಣವ್ರು ಹಿಂಗ್ರಿ ರಾಜರ ಇದಕ್ ಅರಮನಿಗೆ ಉರಿ ಹತ್ತಿ ಬಿಟ್ಟೈತಿ ಅಂತ ಬಂದು ಕಿವ್ಯಾಗ ಹೇಳಿದ್ರು. ಅವ್ರು ಹೇಳಿಕೊಳ್ಳೇನ ಅದು ಹತ್ತಲಕ್ ಬಿಡ್ರಿ, ಶಾಸ್ತ್ರ ನಡೆದೈತಿ, ಈಗ್ಯಾಕಂತಂದ್ ಹೇಳ್ತೀರಿ ಹೇಳ್ರಿ ನೀವು ಅಂತ. ಅದು ಉಪಾಧಿ ಐತಿ ಸುಟ್ಟೈತಿ, ನಾನು ಉಪಾಧಿ ಐತಿ ಹೇಳ್ರಿ ಶಾಸ್ತ್ರ ಅಂದ್ರು. ಅವರು ಅದು ಕಲ್ಪನಾನೇ ಇದೈತ, ರಾಜ್ಯದ ಅರಮನೆಗೆ ಉರಿ ಹತ್ತೈತಿ ಅಂದ್ರು ಎದ್ದು ಹೋಗ್ಲಿಲ್ಲತ್ತ. ಅದು ಉಪಾಧಿ ಐತಿ ಸುಟ್ಟೈತಿ, ನಾ ನಿರುಪಾಧಿ ಐತಿ, ನನಗೇನಾಗೈತಿ ಹೇಳ್ರಿ ಅಂತೇಳಿ ಶಾಸ್ತ್ರ ಮುಗಿತನ ಎದ್ದು ಹೋಗ್ಲಿಲ್ಲತ್ತ. ಅವ್ರು ಯೋಗ ಶಕ್ತಿಯಿಂದ ಅವಾಗ ಎಲ್ಲಾನು ಇದು ಮಾಡತ್ತ. ಇವ್ರಿಗೇನ್ ಕೌಪಿನ ಏನ್ ಬಾಳಾರು ಅಡಿಗಿದ ಸಾಮಾನ ಇಟ್ಟಿರ್ತಾವ ಸನ್ಯಾಸಿಗಳಿಗೆ, ಆಟಿದ್ರು ಅದು ಸುಟ್ರ ಅದನ್ನ ರಾಜ ಮತ್ ಮಾಡಿಕೊಡುವಂತ ಅದು ರಾಜ್ಯದ ಇದ್ರೊಳಗ ಇದ್ರು, ಎಲ್ಲಾ ಮಾಡ್ಕೊಡ್ತಿದ್ರು. ಅವ್ರೇಂತ ಅದನ್ನು ಕಲ್ಪನಾ ಇಲ್ಲಾರ್ದನ ನಮ್ ಸುಡ್ತಾವ ಬಿಟ್ಟು ಓಡೋದ್ರು. ಎಲ್ಲಾ ಬಿಟ್ಟು ತ್ಯಾಗ ಆಗಿ ಬಂದವ್ರು ಸುದ್ದಿದ. ಅವ್ ಇಡೀ ರಾಜ್ಯವನ್ನೇ ಅನುಭವಿಸ್ತಿದ್ದವ್ರ ಅರಮನೆಗೆ ಉರಿ ಹತ್ತೈತಂದ್ರು ಎದ್ದು ಹೋಗ್ಲಿಲ್ಲ. ಅದಕ್ಕ ಯೋಗಿಗಳು ಯೋಗಿ ಅಂತ ಅಂದ್ರ ಅವ್ರ ರಾಜ್ಯವನ್ನೇ ಭೋಗಿಸಿದ್ರು, ನೋಡೋರ್ದಿಸ್ತಿನ ರಾಜ್ಯವನ್ನೇ ಆಳ್ತಾನಂದ್ರು ಒಳಗೆ ಏನಿತ್ತು ಅವನಿಗೆ ನಿರ್ಲಿಪ್ತ ಸ್ಥಿತಿ ಇತ್ತು. ಅವನಿಗೆ ಏನಾಯ್ತು, ನಾನು ಇದು ಅನಿತ್ಯ ಐತಿ, ಇದು ನಿತ್ಯ ವಸ್ತು ಯಾವಾಗ್ಲೂ ಸುಡುವುದಲ್ಲ, ನಿತ್ಯ ವಸ್ತು ಯಾವಾಗ್ಲೂ ಇರುದು, ಇದು ಅಸತ್ ಇದ್ದದ್ದು ಇದು ಸತ್ ಹೋಗ್ತದ, ಇದು ಸುಳ್ಳಿಂದ ಐತಿ, ಸುಳ್ಳು ಏನೈತಿ, ಏನಾದ ನನಗೇನಾಗ್ಬೇಕು, ನಾನ್ ನಿರ್ಲಿಪ್ತ ಅದೀನಿ ಅನ್ನುವಂತ ಯೋಗ ಸಿದ್ಧಿಯಿಂದ ಅವ್ರಿಗೆ ಏನಾಗಿತ್ತಂದ್ರ ಆ ಮನುಷ್ಯನೊಳಗ ಅವ್ರ ಯೋಗಿಗಳಂತಿರ್ಪ ಯಾರು ಹೆಂಗಿರ್ತಾರ ಹಂಗಿರ್ತಾರ. ಆದ್ರೆ ತಾವ್ ಇರುದು ತಮ್ಮಂಗನ ಇರ್ತಾರ. ಅವ್ ಯೋಗಿ ಭೋಗಿ ಹಂಗನ ಕಾಡ್ಲಿ, ಏನ ಉಪಭೋಗ ಮಾಡ್ದಂಗ ಆಗುತ್ತ, ಏನೇನೋ ಮಾಡಿದ್ರ ಆಗ ದ್ವೇಷಗಳು ಮಾಡ್ದಂಗ ಕಾಣಿಸತ್ತ. ಆದ್ರ ಒಳಗ ಅವ್ರಲ್ಲಿ ಇರ್ತೈತಿ ಏನು ಅಂದ್ರ ಇರಂಗಿಲ್ಲ ಅನ್ನೋಂತ ವಿಚಾರವನ್ನು ಹೇಳ್ತಾರ. ಅದಕ್ಕ ಮೋಹ ರೈತರೊಡನೆ ಮೋಹ ರೈತರ ಅಂತಾರ್ಲಿ, ಅಂದ್ರ ಮೋಹಿಗಳಿದ್ದಲ್ಲಿ ಮೋಹಿಗಳಿದ್ದಂಗ ಕಾಣಿಸ್ತಾರ, ಮೋಹ ಇಲ್ಲಾರ್ದಲ್ಲಿ ಅವ್ರ ಇಲ್ಲಾರ್ದಂಗ ಕಾಣ್ತಾನ. ವರ್ತಿರ್ಪನಂತ ಅವರಿಗೆ ಇರುವನು ಕರ್ಮಿಗಳಂತಿರ್ಪ ಅಂದ್ರ ಮೊನ್ನೆ ಹೇಳಿದ್ರ ಬಸಮ್ಮವರು ಏನಂತ ಹೇಳಿದ್ರ, ಕಾಸಗತ ಯೋಗಿಗಳು ಅವ್ರು ಏನಿದ ತೂರಾಸ್ಥಿತಿ ಒಳಗ ಸುಮ್ನೆ ಅಡ್ಡಾಡ್ತಿದ್ರು.
ಈಗ ಸಂಡಾಸ್ ಹೋಗಿ ಬಂದ ನೀರಿನೊಳಗನು ಅವ್ರು ಮಾರ್ ತಕ್ಕೊಂಡು ಅವನ ಬಾಯ ನೀರ್ ಹಾಕೊಂಡು ಉಗುಳಿದಿರ್ತ. ಹೊರಗೊಂದು ಇದು ಇಡ್ತಿದ್ರತ್ತ ಅವಾಗ. ಅವ್ ಕಾಲ್ ಮೇಲೆ ನೀರ್ ಹಾಕೊಂಡ್ ಆಗುತ್ತ ತೆಂಗಿ ತೊಳ್ದು ಅಲ್ಲೇ ಹೋಗ್ಕೊಟ್ಟು ಒಳಗ್ ಬಂದ್ ಮತ್ ಕೈ ಮುಖ ತಕ್ಕೋತಿದ್ರತ್ತ. ಅವ್ರಿಗೆ ಅದ ಬಾಯಾಗ ನೀರ್ ಹಾಕೊಂಡು ಹೋದಿರ್ತಾನ. ಅವ್ರೇನಾದ್ರು ಯೋಗಿಗಳಿದ್ರು ಅದು ಇವ್ ಚಲೋ ಇದು ಸುಮಾರು ಅನ್ನುವಂಥದ್ದು ಕಲ್ಪನಾ ಇಲ್ಲ. ಅವಾಗ ಪರೀಕ್ಷೆ ಮಾಡಕ್ ಬಂದಿದ್ರತ್ತ ಯಾರೋ ಒಬ್ರು ಮಹಾತ್ಮರು. ಅವಾಗ ಪರೀಕ್ಷೆ ಮಾಡಕ್ ಬಂದ್ರ ನಾವ್ ಪೂಜೆ ಮಾಡ್ಕೊಳ್ಳೋದಿಲ್ಲ, ಇವ ಲಿಂಗಾರ್ಚನೆ ಮಾಡ್ಕೊಳ್ಳೋದಿಲ್ಲ, ಜಳಕಿಲ್ಲ ಜಾಪತಿಲ್ಲ ತೆಕಿಸಿನ ಅವನಿಗೆ ಬುದ್ಧಿ ಹೇಳಾಕ ಕರ್ಸಿದ್ರತ್ತ. ಅವಾಗ ಅವ್ರ ಅಂದಿರ್ತಾವ ಹಂಡೆ ತುಂಬ ಹೊಯ್ದಾಡು ನೀರ್ ಕಾಸಿ ಹೊಯ್ದಾಡು ನೀರನ್ನ ಜಳಕ ಮಾಡಿ ಲಿಂಗ ಪೂಜೆ ಹೊತ್ತು ಮುಣಗುತನ ಲಿಂಗ ಪೂಜೆ ಮಾಡಿ ಕರ್ಪೂರ ಬೆಳಕೋತ ಕೂತಿರ್ತ ಅವ್ರಕಿಂತ ಬಲವಾಗಿ. ಹಂಗ ಯೋಗಿ ಹೆಂಗ್ ಇರ್ತಾನಂತ ಹೇಳಾಕಲ್ಲ. ಯಾರ್ ಹೆಂಗ್ ಇರ್ತಾರ ಹಂಗ ಅವರು ಇರ್ತಾರ. ತಾವು ಒಳಗ ನಿರ್ಲಿಪ್ತ ಸ್ಥಿತಿಯಲ್ಲಿ ಇರ್ತಾರ. ಕರ್ಮಿಗಳಂತಿರ್ಪ ಈಗ ಇರುವನು ಕರ್ಮ ರಹಿತರೊಳಗೆ ಕರ್ಮ ರಹಿತವಿಲ್ಲದಂತೆಯವರಲ್ಲಿ ಅವರಂತೆರ್ಪ ಅವ್ರಂಗ ಐತ. ಅವರ ಹೀಗೆ ಇರುವುದು ಭೋಗಿಗಳು ಭೋಗಿಗಳಂತೆರ್ಪ ಯೋಗಿಗಳಂತೆರ್ಪ. ಈಗ ಯೋಗಿಗಳು ಅಂದ್ರ ಚೈತನ್ಯ ಚಿತ್ತೇಕಾಗ್ರತೆ ಉಳ್ಳವರಲ್ಲಿ ಯೋಗಿಗಳಂತಿರ್ಪ. ಯೋಗಿಗಳ ಹಾಗೆ ಇರ್ತಾರ. ಮತ್ ಯೋಗಿ ಹಂಗಿರ್ತಾನ ಹಂಗನ್ನು ಇರ್ತಾರ. ಜೀವನ್ಮುಕ್ತನೇ ಜೀವತ್ವವಿಲ್ಲದವರು ಅವರಂತಿರ್ಪ. ಅಂದ್ರೆ ಅವರ ಹಾಗೆ ಅವರವರ ಆಗುವರು. ಅಂದ್ರೆ ಯಾಗ ಜೀವನ್ಮುಕ್ತ ಹೆಂಗಿರ್ತಾನ ಹಂಗಿರ್ತಾನ. ಅವ್ರಂಗ ಇರ್ತಾನ. ಉಪಹಿತ ಮಣಿಯಂತೆ ಅಂದ್ರ ಸ್ಫಟಿಕ ಮಣಿಯಂತೆ ಭಾವಿಸುವಂತಿರ್ಪ ತಿಳಿಯುತ್ತಿರುವನು. ಅಂದ್ರೆ ಯಾರು ಹೆಂಗಿರ್ತಾರ ಅವ್ರಂಗ ಇರ್ತಾರ. ಇರುದು ಮಾತ್ರ ತನ್ನ ಸ್ಥಿತಿ ಒಳಗನ ಇರ್ತಾರ. ಎಲೆ ಶಿಷ್ಯನೇ ಕೇಳು, ಜೀವನ್ಮುಕ್ತನಾದ ಯೋಗಿ ಪ್ರಾಪ್ತವಾದ ವಿಷಯಗಳನ್ನು ಕುರಿತು ಅದು ಇಷ್ಟವಾದದ್ದೆಂದು ತಿಳಿದು ರಾಗವನ್ನು ಮಾಡುವುದಿಲ್ಲ. ಅದು ಇಷ್ಟ ಆಯ್ತೈತೆ ಅದ್ರ ಮೇಲೆ ಪ್ರೀತಿ ಮಾಡ್ತಾನ ಅದನ್ನೂ ಇಲ್ಲ. ಅದು ಅನಿಷ್ಟವೆಂದು ತಿಳಿದು ಅದನ್ನು ಕುರಿತು ದ್ವೇಷವನ್ನು ಮಾಡುವುದಿಲ್ಲ. ಅದು ನನಗೆ ಬ್ಯಾಡಾಗೈತೆ ಅಂದ್ರೆ ಅದ್ರ ಮೇಲೆ ದ್ವೇಷನೂ ಮಾಡಕೋಲ್ಲ. ಅದನ್ನು ಸ್ವೀಕಾರ ಮಾಡ್ತಾನೆ. ಕಿಂತು ಪ್ರಾಪ್ತವಾದ ವಿಷಯಗಳಲ್ಲಿ ರಾಗ ದ್ವೇಷವಿಲ್ಲ. ಅಂದ್ರೆ ಯಾವಾಗ ಪ್ರಾಪ್ತಿ ಆಗಿರ್ತೈತಿ ವಿಷಯಗಳ ಮೇಲೆ ಅದರ ಮೇಲೆ ರಾಗನೂ ಇಲ್ಲ ದ್ವೇಷನೂ ಇಲ್ಲ. ಉದಾಸೀನ ಸ್ಥಿತಿಯಿಂದ ಇರ್ತಾನವ. ಬುದ್ಧಿಯಿಂದ ಇರುವನು ಮತ್ತು ಉದಾಸೀನ ಸ್ಥಿತಿಯಿಂದ ಇರುವನು. ಮತ್ತು ಮುಂದೆ ಭಾವಿಸಲಾದಲ್ಲಿ ನಾನು ಹೀಗಿರಬೇಕು, ಈಗ ಮಾಡಬೇಕು, ಇಂಥ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಮುಂದಿನ ಚಿಂತೆಯೂ ಇಲ್ಲ. ಮತ್ ಮುಂದೆ ಇಂಥದ್ದು ನಾನು ಬಗಸು ಅದು ನಾನು ಬೇಕಂತೂ ಅದ್ರ ವಿಚಾರ ಇಲ್ಲ. ಭೂತಕಾಲದಲ್ಲಿ ಕಳೆದು ಹೋದ ವರ್ತಮಾನ ಪದಾರ್ಥಗಳನ್ನು ಕುರಿತು ಚಿಂತನೆಯನ್ನು ಮಾಡೋದು. ಹಿಂದಾದದ್ದು ಹಿಂಗಾಯ್ತು ಹಂಗಾಯ್ತು ಅಂತ ನಾವು ಚಿಂತೆ ಮಾಡ್ತೀವಿ. ಅದನ್ನು ಚಿಂತೆ ಮಾಡಲ್ಲ. ಇಂಥ ಸ್ಥಿತಿ ಉಳ್ಳ ಜ್ಞಾನಿಯು ಜಗತ್ತಿನ ಜನರು ಹೇಗಿರುವರೋ ಅವರಿಗೆ ಅವರಂತೆ ತೋರುತ್ತಾರೆ, ಆದರೆ ಅವರಲ್ಲಿ ಏನೂ ಇಲ್ಲ. ಅಂದ್ರೆ ಯಾರು ಹೆಂಗಿರ್ತಾರ ಅವ್ರಂಗ ತೋರ್ತಾರ, ಆದ್ರೆ ಅವ್ರ ಒಳಗ ಐತೇನು ಅಂದ್ರೆ ಅವ್ರೊಳಗೆ ಯಾವುದೂ ಇಲ್ಲ. ಅವನ್ ನಿರ್ಲಿಪ್ತ ಸ್ಥಿತಿಯಿಂದ ಇರ್ತಾನ. ಯೋಗಿ ಆದವ ನೋಡೋರ್ ದೃಷ್ಟಿಯಿಂದ ಅವ್ರಂಗ ವ್ಯವಹಾರ ಮಾಡ್ದಂಗ ಮಾಡ್ತಾನ. ಆದ್ರ ಅವನಲ್ಲಿ ಏನೈತಿ ಅದು ಯಾವುದು ಇರಂಗಿಲ್ಲ ಅಂತ ಹೇಳ್ತಾರ. ತಾತ್ಪರ್ಯ ಹೇಗೆಂದ್ರೆ ಸ್ತ್ರೀ ಪುತ್ರಾದಿಗಳ ವಿಷಯಗಳಲ್ಲಿ ಮೋಹ ಉಳ್ಳ ಜನರ ಮಧ್ಯದಲ್ಲಿ ಜೀವನ್ಮುಕ್ತನಾದರೂ ಮೋಹ ಉಳ್ಳವರಂತೆ ತೋರುವನು. ಮೋಹ ಇದ್ದವರಂತೆ ಹೋಗಿ ಕೂತ್ರದ್ರ ಎಷ್ಟು ಮೋಹಗಳದಾರ ಅನ್ನಂಗನ ವ್ಯವಹಾರಗಳನ್ನ ಮಾಡ್ತಾನ. ಆದರೆ ಮೋಹಿಗಳು ವಿಷಯ ತ್ಯಾಗದ ಕೂಡಲೇ ಹಾಗೆ ರೋದನವಾದಿಗಳನ್ನು ಮಾಡುವರು. ಅಂದ್ರ ವಿಷಯಗಳು ಹೋಯ್ತಂದ್ರ ಅವರು ದುಃಖವನ್ನು ಪಡ್ತಾರೆ. ದುಃಖ ಪಡ್ತಾನಂದ್ರೆ ಇಲ್ಲ. ಹಾಗೆ ಜ್ಞಾನಿಯಾದವನು ಅವರ ದುಃಖವನ್ನು ಹೋಗಲಾಡಿಸುವುದಕ್ಕಾಗಿ ಅವರಂತೆ ರೋದನಾದಿಗಳನ್ನು ಮಾಡಿ ತೋರಿಸೋನು. ಅಂದ್ರೆ ಅವ್ರಂಗ ಹತ್ತವ್ರಗತ್ಲೆ ಮಾಡ್ತಾನ. ಮಾಡಿ ಅವ್ರದ್ದು ಮಾಡ್ತೀವಿ ಇಕ್ಕಟ್ಟು ಅವ್ರಿಗೆ ವಿಚಾರವನ್ನು ಹೇಳ್ತಾರ. ಅಂದ್ರ ಅವಾಗ ಈಗ ಬಡ್ಕೊಂಡ್ ಸತ್ತಾಗ ಅಳ್ತಿರ್ತಾರ. ಅವಾಗ ಶಾಸ್ತ್ರ ಹೇಳಕ್ ಹೋದ್ರ ಅವ್ರು ನಾಡ್ತೈತೇನಂದ್ರ ಹೋಗು ನೀವೇನ್ ಶಾಸ್ತ್ರ ತಂದೆ ಯಾವ್ದ್ರಾಗ ಯಾವನ್ ಹೇಳ್ಬೇಕು ಜ್ಞಾನ ಇಲ್ಲ ಅಂತ ಕೇಸಿ ಬೈದ್ ಬಿಡ್ತಾರ. ಅವ್ರ ಜೋಡಿ ಹತ್ತಂಗ ಮಾಡ್ಬಿಡ್ತಾನವ. ಅವ್ರ ಹೆಂಗ್ ಹೇಳ್ತಾರ ತಾನು ಹತ್ತಂಗ ಮಾಡ್ತಾನ. ಇಕ್ಕಟ್ಟು ಅವ ಏನ್ ಮಾಡ್ತಾರ ಅದು ವಿಚಾರ ಮಾಡಿ ಅವರಿಗೆ ತಿಳುವಳಿಕೆಯನ್ನು ಅವ್ರು ಹೇಳ್ತಿರ್ತಾರ. ಅದಕ್ಕೆ ಯೋಗಿಗಳು ಅವ್ರ ಹತ್ತಂಗ ಅಳೋರ್ ಜೋಡಿ ಹತ್ತಂಗ ಮಾಡ್ತಾರ, ನಗೋರ್ ಜೋಡಿ ನಕ್ಕ ಮಾಡ್ತಾರ. ಇರೋದ್ ಬೇಕಾದ್ರೆ ತನ್ನ ಸ್ವರೂಪದಲ್ಲೇನೆ ಇರ್ತಾನ. ಅದಕ್ಕಾಗಿ ಅವರಂತೆ ರೋದನಗಾದಿಗಳನ್ನು ಮಾಡಿ ತೋರಿಸುವನು. ಅವ್ರಂಗ ನನಂಗ್ ಮಾಡಿ ತೋರ್ಸ ಹೋಗಿ ಅಲ್ಲಿ ನಕ್ಕೋತ್ ಕೂತ್ರ ಸತ್ತಾಗ ಅಳಾಕತ್ತಿರ್ತಾರ. ಹೋಗಿ ಹುಚ್ಚರತ್ಲಾಗ ಹುಚ್ಚ ಅಂತಾರ. ಅದಕ್ಕೆ ಅವ್ರಕ್ಕಿಂತ ಬಲವಾಗಿ ಹತ್ತು ಬಿಡುದು ಅಲ್ಲಿ. ಪರಂತು ಅದು ವಾಸ್ತವಿಕವಲ್ಲ. ಅದು ವಾಸ್ತವಿಕ ಏನಂದ್ರೆ ಅದು ಅಲ್ಲ. ಹೇಗೆಂದ್ರೆ ನಾಟಕ ಶಾಲೆಯಲ್ಲಿ
ನಟನು ಸ್ತ್ರೀ ವೇಷಧಾರಿಯಾಗಿ ಪತಿಯೋಗದಿಂದ ಬಂಧಿತವಾಗಿ ದುಃಖವನ್ನು ಮಾಡುವಂತೆ ಹೊರಗೆ ಕಂಡು ಬಂದರು. ಅಲ್ಲಿ ನಾಟಕ ಮಾಡಕತ್ತಾನ. ನಾಟಕದೊಳಗ ಗಂಡ ಹೆಂಡತಿ ಆಗ್ಯಾರ. ಅಲ್ಲಿ ಗಂಡ ಸತ್ತಾನ. ಅವ ಗಂಡ ಸತ್ತಾಗ ಹೆಂಡತಿ ತೆಗಿತ್ ನಕ್ಕೋತ್ ನಿಂದಿರ್ತೈತೇನ, ಅಲ್ಲಿ ನಕ್ಕೋತ್ ನಿಂತರ ಪಾಠ ಕೆಟ್ಟ ಹೋಗುತ್ತದು. ಹಂಗ್ ಮಾಡ್ಬೇಡ ಅಂತಾರ. ಅದು ಪಾಠ ಎಲ್ಲಾರು ನಕ್ ಬಿಡ್ತಾರ. ಆದ್ರ ಯಾವ ಗಂಡ ಸತ್ತಾನ ಅಲ್ಲಿ ಬಡ್ಕೊಂಡ್ ಅಳಬೇಕ. ಅಲ್ಲಿ ಬಡ್ಕೊಂಡ್ ಅಳಾಕತ್ತಾನ. ಮುಗುದಿಂದ ಅದು ಎಲ್ಲಾ ಪಾಠ ಮುಗಿದು ಒಳಗ್ ಹೋಗಿಂದ ಅದು ಮನುಷ್ಯನಾಗ ಐತೇನ್ರಿ ಅವ ಗಂಡ ಹೇಳ್ತಿ ಸತ್ತಾನ ಅತ್ತೆ ಅನ್ನೋದೊಂದು ಕಲ್ಪನಾ ಐತೇನ್ರಿ? ಅವ್ರು ಒಳಗ್ ಹೋಗಿ ನುಕ್ಕೊತ್ತ ಇಬ್ರು ಕುಡ್ಕು ಮಾತಾಡ್ಕೊತ ಕೂಡ್ತಾರ. ಹಂಗ ಯೋಗಿ ಏನ್ ಮಾಡ್ತಾನ ಅಂತಂದ್ರ ನೋಡೋರ್ ದೃಷ್ಟಿಯಿಂದ ಸತ್ತಾಗ ಹೋದಾಗ ಹೆಂಗ ಹತ್ತಿರ್ತಾರ ಅವ್ರಂಗ ಹತ್ತು ಪಾಠ ಮಾಡಿ ಬಂದ್ಬಿಟ್ಟಿರ್ತಾನ. ಒಳಗ್ ಮನಸ್ನ್ಯಾಗ ಇದು ಸುಳ್ಳ ಐತಿ ಅಂತ ಒಳಗ್ ನಿಶ್ಚಯ ಇರ್ತೈತಿ. ಇಲ್ಲ ಲೌಕಿಕದ ವಿಶೇಷ ಶಕ್ತಿ ಇದ್ದವ್ರು ಅದನ್ನ ಮನುಷ್ಯನಾಗ ಇಟ್ಕೊಂಡು ಅದನ್ನ ಮಾನಸಿಕ ಮಾಡ್ಕೊಂಡು ಅದೋ ಒಂಥರ ಹುಚ್ಚು ಹಿಡಿಸ್ಕೋತಿರ್ತಾರೆ ಕೆಲವು ಮಂದಿ. ಮಾಡುವಂತೆ ಹೊರಗೆ ಕಂಡು ಬಂದರು. ಒಳಗೆ ತಾನು ಸ್ತ್ರೀ ಅಲ್ಲ ಅಂದ್ರ ಅವ ಪಾಠ ಮಾಡ್ಯಾರಲ್ಲ, ನಾ ಸ್ತ್ರೀ ಎತ್ತ ಮಾಡ್ಯಾನ ಇಲ್ಲ, ನಾ ಪುರುಷತ್ತ ಹೇಳ್ತಿ ಗಂಡಾಗಿ ಮಾಡ್ಯಾರ. ಅಲ್ಲಿ ಏನಾರು ಐತನ ಹಿಂದ ಹೋಗಿ ನಾಟಕ ಮುಗ್ದಾಗ ಐತೇನ ಅವರಲ್ಲಿ? ಅದು ಏನು ಇಲ್ಲ. ಕಿಂತು ಪುರುಷ ಸುಖವಾ ಉಳ್ಳವನಾಗಿರುವನೆಂದು ತಿಳಿದು ಕೊಂಡಿರುವಂತೆ ತಾನು ಅಂತರಂಗದಲ್ಲಿ ನಿರ್ಮೋಹದಿಂದಿರುವನು. ಅವ ಏನಾರು ಮೋಹ ಐತೇನು ಅಂದ್ರ ಇಲ್ಲ, ಅವ ನಿರ್ಮೋಹಿಯಾಗಿದ್ದಿರ್ತಾನವ. ಅರ್ಥಾರ್ಥ ಮೋಹದೊಳಗೆ ತೋರಿ ಮೋಹಿಗಳೊಡನೆ ಕೂಡಿ ದುಃಖಿಯೂ ಅಲ್ಲ. ಮೋಹಿಗಳು ಕೂಡಿ ದುಃಖ ಮಾಡ್ಯಾನಂದ್ರ ಅದು ಅಲ್ಲ. ಮೋಹ ರೈತರಲ್ಲಿ ಕೂಡಿ ಸುಖಿಯೂ ಅಲ್ಲ. ಅವರ ರೈತರು ಸುಖವಾಗಿದ್ರೆ ಹಂಗೂ ಅಲ್ಲ. ಕಿಂತು ಸುಖ ದುಃಖಗಳಿಂದ ನಿರ್ಲಿಪ್ತ ಭಾವನೆಯಿಂದ ಇರ್ತಾನ. ಅವ ಸುಖ ದುಃಖದಿಂದ ಎರಡಕ್ಕೂ ನಿರ್ಲಿಪ್ತ ಸ್ಥಿತಿಯಿಂದ ಇರ್ತಾನ. ದುಃಖನೂ ಇರಲ್ಲ, ಸುಖನೂ ಇರಂಗಿಲ್ಲ. ಎರಡಕ್ಕೂ ಅಲುಪ್ತವಾಗಿ ಪ್ರಕಾಶ ಹೆಂಗ ಕತ್ತಲಿಗೆ ಬೆಳಕಿಗೆ ಪ್ರಕಾಶವಾಗಿತ್ತ ಆತ್ಮ ಹೆಂಗ್ ಬೆಳತಾನ ಹಂಗೇನೈತಿ ಅಲುಪ್ತವಾಗಿ ಇರ್ತಾನವ, ಯಾವಾದನ್ನು ಹಚ್ಕೊಳಲ್ಲ. ಮತ್ತು ಚಿತ್ರಾತ್ರಯ ಆತ್ಮ ಸ್ವರೂಪದಲ್ಲಿ ಯಾವಾತನು ಮನಸ್ಸು ವಿಶ್ರಾಂತಿಯನ್ನು ಹೊಂದಿರುವುದೋ ಅಂತ ಜೀವನ್ ಮುಕ್ತ ಮೋಹಿ ಕರ್ಮಿ ಭೋಗಿ ಯೋಗಿ ಮೊದಲಾದವರು ತಮ್ಮ ಯಾವ ದೃಷ್ಟಿಯಿಂದ ನೋಡುತ್ತಾರೋ ಅವರಿಗೆ ಅವರ ಹಾಗೆ ಕಂಡು ಬರುತ್ತಾನೆ. ಯಾರ್ಯಾರು ಯಾವ್ಯಾವ ದೃಷ್ಟಿಯಿಂದ ನೋಡ್ತಾರೋ ಆ ದೃಷ್ಟಿಯಿಂದ ಕಾಣ್ತೈತಿ. ಅವ್ರವ್ರ ದೃಷ್ಟಿ ಹೆಂಗಿರ್ತೈತಿ ಅವ್ರ ಹೆಂಗಿರ್ಬೇಕು ಹಂಗ ಇರ್ತಾರ. ಈಗ ಒಂದು ಹುಡುಗ ಒಂದ್ ಸ್ವಲ್ಪ ವಯಸ್ಸಿನ ಹುಡುಗರು ಎರಡು ಅಣ್ಣ ತಂಗಿನ ಇರ್ತಾರತ್ತ ತಿಳ್ಕೊಳ್. ಅಣ್ಣ ತಂಗಿ ಅವ್ರು ಹೋಗಿಸಿಂದ ಏನು ಸಾಲಿಗಾರ ಏನಾರ ತಂಗಿನ ಬಿಟ್ಟು ಬರಾಕ್ ಹೊಂಟಿರ್ತಾರ. ಗಾಡಿ ಮೇಲೆ ಕೂತಾರ. ಅದೊಬ್ಬರು ಭಾವನಾದವಾಗ ಏನೇನಾಗತ್ತ, ಆಕಿ ಅವ್ರು ಹುಡುಗಿ ತಗೊಂಡ್ ಹೊಂಟ ನೋಡು ಅಂತಾರ. ಕೆಲವೊಬ್ರು ತಂಗಿ ಇರ್ಬೇಕತ್ ಅಂತಾರ. ಕೆಲವೊಂದು ಯಾರು ಇರ್ಬೇಕು ಅಂತಾರ. ಅವ್ರ ಭಾವನಾ ತರ್ಕಾರ ಅವ್ರವ್ರು ತಿಳ್ಕೊತಾರ ಇಲ್ರಿ. ಅವ್ರ ಹೆಂಗಿರ್ತಾರ ಇದ್ದಂಗ ಇರ್ತಾರ ಅವ್ರು. ಇವ್ರ ಕಡಾಕ್ಲ ಅವ್ರು ನೋಡೋರ್ ದೃಷ್ಟಿ ಹೆಂಗ್ ಇರ್ತೈತಿ ಹಂಗಂಗ ಭಾವನಾನು ಮಾಡ್ಕೋತಾರ ಇಲ್ರಿ. ಹಂಗ ಇಲ್ಲಿ ಏನೈತಿ ನೋಡೋರ್ ದೃಷ್ಟಿ ಅವ್ರವ್ರ ಭಾವನಾದಂಗ ಅವ್ರವ್ರ ಕಲ್ಪನಾ ಮಾಡ್ತಾರ. ಅವ್ ಎಲ್ಲಕ್ಕೂ ಕಲ್ಪನಾಕ ಅತೀತನಾಗಿ ತನ್ನ ಸ್ವರೂಪ ಇರ್ತೈತಿ. ಅವ್ ಹೆಂಗ್ ಇರ್ಬೇಕು ಹಂಗ ಇರ್ತಾನ. ಇವ್ರ ಕಲ್ಪನಾ ಭೋಗಿ ಹಂಗಳ ಕರ್ಮಿಯವ ಬಂದ ಕರ್ಮ ಮಾಡೋನಂಗ ಕಾಣ್ತಾನ. ಯೋಗಿ ಒಳಗ ಯೋಗಿ ಅನ್ನಂಗ ಕಾಣ್ತಾನ. ತ್ಯಾಗಿ ಒಳಗ ತ್ಯಾಗಿ ಅನ್ನಂಗ ಕಾಣ್ತಾನ. ಒಬ್ಬರು ಮೋಹಿ ಹಂಗ ಕಾಣ್ತಾನ. ಅವ್ರವ್ರ ಕಲ್ಪನಾ ಮೂಲಕವಾಗಿ ಅವರ ಕಂಡು ಬಂದರು. ಅವನು ಕಲ್ಪನಾತೀತನ. ಅವರ ಹಾಗೆ ಕಂಡು ಬರುತ್ತಾರೆ. ಹೇಗೆಂದರೆ ಸ್ಫಟಿಕ ಮಣಿಯು ತನ್ನ ಅಶುಭ್ರ ಸ್ಥಿತಿಯಿಂದ ತಾನಿದ್ದರೂ ತನ್ನೆದುರಿಗೆ ಯಾವ ಬಣ್ಣದ ಮಣಿಗಣ ಬಂದರೂ ಕೂಡ ಆ ಸ್ಫಟಿಕವು ಆಯಾಯ ಮಣಿಗಳ ರೂಪವನ್ನೇ ಹೊಂದುತ್ತಂತೆ ತೋರುತ್ತದೆ. ಪರಂತು ತಾನೇನು ಹಾಗೆ ಇಲ್ಲ. ಕಿಂತು ಸ್ವರೂಪತ ತಾನು ಶುಭ್ರವಾಗಿಯೇ ಇರುತ್ತದೆ. ಅಂದ್ರ ಒಂದು ಸ್ಫಟಿಕ ಮಣಿ ಐತ್ರಿ, ಅದೇಂತಿ ಶುಭ್ರವಾದ ಮಣಿ ಐತಿ. ಅದು ಒಂದು ಇಟ್ಬಿಟ್ಟಾರ. ಅದ್ರ ಮುಂದ ನೀನು ಗುಲಾಬಿ ಹೂವ ತಂದಿಟ್ರ ಗುಲಾಬಿ ಆಕಾರ ಆಗತ್ತದ. ಅದು ಸ್ಫಟಿಕ ಗುಲಾಬಿ ಸ್ಫಟಿಕಗಂತಲೇ ಕಾಣಿಸ್ತತಿ. ಅದನ್ನ ತೆಗೆದು ಒಂದು ಹಸಿರು ಹೂವ ತಂದಿಟ್ಟ ಅಂದ್ರೆ ಹಸಿರಾಗಿ ತೋರ್ತತಿ. ಒಂದು ಕೆಂಪು ತಂದಿಟ್ಟಾದ್ರೆ ಕೆಂಪಾಗಿ ತೋರ್ತತ. ಒಂದು ಹಳದಿ ಆಗಿ ಕೊಟ್ರ ಹಳದಿ ಆಗಿ ತೋರ್ತೈತಿ. ನಾವ್ ಯಾವ್ಯಾವ ಹೂವು ತಂದಿಡ್ತೇವೆ ಮಗ್ಲ ಆ ಆಕಾರ ಆಗಿ ತೋರ್ತೈತಿ. ಅದು ಏನಾರ ಆಗೈತೇನು ಅಂದ್ರ ಅದು ಏನೂ ಆಗಿಲ್ಲ, ಶುಭ್ರನ ಐತಿ. ಅದಕ್ಕೆ ಯಾವ್ದು ಆಕಾರನೂ ಇಲ್ಲ. ಅದು ನಿರಾಕಾರ ಸ್ವರೂಪನ ಐತಿ ಸ್ಫಟಿಕ್ ಮಣಿ.
ಆದ್ರೆ ನಾವು ಅದ್ರ ಹತ್ರ ಏನೇನ್ ಇಡ್ತೇವೆ ಆ ಆಕಾರ ಆಗಿ ತೋರೋದು ಅದ್ರ ಧರ್ಮ ಐತಿ. ಆದ್ರೆ ತಾವು ಎಲ್ಲಾ ತೆಗ್ದಾಗ ಶುಭ್ರವಾಗಿನೇ ಐತಿ ಅದು. ಅದು ತೋರ್ದಾಗನು ಶುಭ್ರನೇ ಐತಿ, ಅದು ಹೂವ ತಕ್ಕೊಂಡಾಗನು ಶುಭ್ರನೇ ಐತಿ. ಆದ್ರ ನೋಡೋರ್ ದೃಷ್ಟಿಯಿಂದ ಕೆಂಪ, ಸ್ಫಟಿಕ, ಹಳದಿ, ಹಸುರ, ನೀಲಿ ಹಿಂಗ ನಾವ್ ಯಾವ್ಯಾವ ತರದ ಹೂವ ಇಡ್ತೇವ ಯಾವ ತರ ಆಕಾರ ಆಗಿ ತೋರಿದರು ಅದಕ್ಕೆ ಏನಾರ ಆಕಾರ ಐತೇನು ಅಂದ್ರ ಅದು ನಿರಾಕಾರವಾಗಿ ಶುಭ್ರವಾಗಿ ಸ್ಫಟಿಕ ಹೆಂಗೈತೋ ಹಂಗ ಯೋಗಿ ಸಮೀಪಕ್ಕ ಯಾರ್ಯಾರು ಏನೇನ್ ಕಲ್ಪನಾ ಮಾಡಿ ಅವ್ನ ನೋಡ್ತಾರ ಆ ಕಲ್ಪನಾ ಆಗಿ ತೋರ್ತೈತಿ. ಆದ್ರ ಅವ ಯಾವ ಯಾರಿಗಿನ್ ಯಾವ್ದನ್ನು ಆಗಿ ತೋರಿಲ್ಲ. ಆ ನಿರ್ಲಿಪ್ತ ಸ್ಥಿತಿಯಿಂದ ಇರ್ತಾನ ಯೋಗಿ ಅನ್ನುವಂತ ವಿಚಾರವನ್ನು ಹೇಳಿದ್ರು. ಇದ್ರ ಬಗ್ಗೆ ಮತ್ತು ಇನ್ನೂ ಉದಾಹರಣೆ ಕೊಟ್ಟು ನಮ್ಮ ಬಸಂತ ತಾಯಿಯವರು ಅದನ್ನ ತಿಳಿಸ್ಕೊಡ್ತಾರಂತ ಹೇಳ್ತಾ ಈ 4 ವಾಕ್ಯ ಪುಷ್ಪನು ಸದ್ಗುರುನ ಚರಣಾರವಿಂದದಲ್ಲಿ ಅರ್ಪಿಸಿ ಓಂ ತತ್ಸತ್ ಬ್ರಹ್ಮಣೇ ನಮಃ. ಬಳಿಕ ಜೀವನ್ ಮುಕ್ತನಾದ ಪುರುಷನು ಜನರ ದೃಷ್ಟಿ ರಾಗಾದಿಗಳುಳ್ಳವನಂತೆ ಕಂಡುಬಂದರೂ ಕೇವಲ ಆನಂದದಿಂದ ತುಂಬಿಕೊಂಡಿರುವನೆಂದು ಎಂಬುದನ್ನು ಪ್ರತಿಪಾದಿಸುತ್ತಾರೆ. ಮುಂದಿನ ನುಡಿಯೊಳಗ ಜೀವನ್ ಮುಕ್ತ ಹೆಂಗಿರ್ತಾನಂದ್ರ ಆನಂದ ಸ್ಥಿತಿಯಲ್ಲಿ ಇರ್ತಾನ ಅನ್ನುವಂಥ ವಿಚಾರವನ್ನು ನಾಳಿನ ದಿವಸ ಹೇಳ್ತಾರೆ. ಅದು ಮತ್ತೆ ನಾಳೆ ಚಿಂತನೆ ಮಾಡೋಂತ ಹೇಳ್ತಾ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಓಂ ಶಿವಾಯ ನಮಃ. ಇನ್ನ ಒಂದ್ ಪೇಜ್ ಉಳಿತ್ರಿ. ಅಲ್ಲ ರೀ ಆಯ್ತಾ, ಇನ್ನ ಒಂದ್ ಪೇಜ್ ಉಳಿದ ಅಮ್ಮಾರ್ ಹೇಳ್ತಾರಿ. ಪೇಜ್ ಇಲ್ರಿ ಒಂದ್ ಐತ್ರಿ ಅದ ಮುಗಿತ್ರಿ. ನಿನ್ ಹೇಳಿದ್ದು ಇವತ್ ಹೇಳಿದ್ದು ಮತ್ತ ನಾಳಿಗ್ ಹಿಂಗ್ ಹೇಳಕ್ ಬರಲ್ಲ ನಿಮ್ಮ ಬರ್ತೈತ್ರಿ. ಅದನ್ನ ಹೇಳಾಕತ್ತೇವ್ರ ಜೀವನ್ ಮುಕ್ತ ಹೇಳ್ತೈತ್ರಿ ಒಟ್ಟ ಈಗ 2-4 ದಿನ ಅದ ಹೇಳಾಕತ್ತೈತಿ. ಒಂದೊಂದು ಇದನ್ನ ಮತ್ತ ಹೇಳಬೇಕಮ್ಮ ನಾಳಿಗ್ನು ಇದನ್ನೇ ಇದ್ದ ವಾಳೆ ಅಮ್ಮವ್ರು ಹೇಳ್ತಾರ ತಗೋರಿ ಸದ್ದ. ಇದ್ರ ಬಗ್ಗೆನ ಹೇಳ್ತಾರ ಅಮ್ಮವ್ರು ಈಗ ಸದ್ ಹೊಳ್ಳಿ. ಅದೇ ಎಲ್ಲ ಇವತ್ತ ಇದನ್ ಬಗ್ಗೆ ಹೇಳ್ತಿರಲ್ಲ ನಾಳಿಗ್ನು ಹೊಳ್ಳಿ ಇದ್ರ ಬಗ್ಗೆನ ಹೇಳ್ಬೇಕು ನೀವು. ಅಂದ್ರ ರಮಣ ಶರಣರ ನಿಮ್ ಪುಸ್ತಕ ಓದಾಕ್ ಬರ್ತ್ರಿ ಅಮ್ಮಾರ? ಬರ್ತದೆಪ್ಪ, ಬುಕ್ ಇಲ್ಲ ನಂದಿದು. ಬುಕ್ಕ ತರ್ಸ್ಕೊಂಡ್ಬಿಡ್ರಿ, ನೀವ್ ಹೊಳೆ ಮಳೆ ಓದ್ಕೋತ್ ಕುಂದ್ರಾಕ್ ಬರ್ತೈತ್ರಿ. ಮನ್ ನಾವ್ ಬ್ಯಾರೆ ಟೈಮ್ ಹಾಕೊಂಡ್ ಮಾಡಿ ನೀವ್ ಓದ್ತಿದ್ರಂದ್ರ ನೀವ್ ನಮ್ಗ ಓದ್ ಹೇಳುದ್ರಿ ಮತ್ ಒಂದ್ ಟೈಮ್ ಹಾಕೋರಿ. ಈಗ ಅವ್ರು ಸೀರಿಯಲ್ ಹೊಂಟ್ರ ಹೋಲಿ ಅಮ್ಮಾರು. ನೀವ್ ಒಂದ್ ಟೈಮ್ ಹಾಕೊಂಡ್ ಮತ್ ನೀವು ಸ್ಟಡಿ ಮಾಡುದ್ರಿ. ತೋರ್ಸಂಬ್ರಿ ಬುಕ್. ಬಿಡ್ಬಿಡ್ಸಿ ಹೇಳಾಕ್ರಿ. ಆಯ್ತು ಶರಣಾರ್ಥಿ. ನಾಳೆ ಯಾವಾಗಾರ ಅಮ್ಮಾರ್ ಹುಬ್ಳಿಗ್ ಹೋದಾಗ ತರ್ಸ್ಕೋರಿ. ನಮಸ್ಕಾರ ಅವರ. ಹೇಳ್ರಿ ಅವರ ನನ್ ಪುಸ್ತಕದಾಗ ನನ್ ಗ್ರಂಥದಾಗ ಇದು ಒಂದೇ ನುಡಿ ಏನು ಓದಿದ್ರಲ್ರಿ. ಬಂದುದು ಅಹುನಲ್ಲ ಎಂಬುವನಲ್ಲ, ಮುಂದಹನೊಂದು ಬಯಸುವನಲ್ಲ, ಕಳೆದುದನೊಂದು ನೆನವುವನಲ್ಲ, ತಿಳಿಯದರಿಂ ಮನಮುಂತನಗಿಲ್ಲ. ಇಷ್ಟೇ ಅಂದ್ ನೋಡ್ರಿ, ಪಲ್ವಿ ಅಷ್ಟೇ ರೀ, ಒಂದೇ ನುಡಿನೇ, ಮುಂದಿಂದ ಇಲ್ಲ ನೋಡ್ರಿ. ಇದು ಗ್ಯಾಪ್ ಆಗಿಬಿಟ್ಟದ್ರಿ ಗ್ರಂಥ. ಅದು ಒಮ್ಮೊಮ್ಮೆ ಪ್ರಿಂಟ್ ದೋಷ ಇದು ಆಗಿ ಒಮ್ಮೆ ಒಂದೊಂದ್ ನುಡಿನ ಹೋಗ್ಬಿಟ್ಟಿರ್ತಾವ್ರಿ. ನುಡಿ ಅವ 12 ಸಾಲಿಲ್ಲ ಅಂದ್ರಿ ಅಮ್ಮಾರ. ಈಗ ಮುಂದಿನ ನುಡಿ ತಾತ್ಪರ್ಯ ಐತಿಲ್ರಿ ಅವ. ತಾತ್ಪರ್ಯನು ಇಲ್ರಿ ಅವರ. ಅದು ಈಗ ಈ ಪದ್ಯದ ಹಿಡ್ಕೊಂಡ್ ಕೂತಿ ನೋಡ್ರಿ. ಬರೇ ಪದ್ಯ ರಚನೆ ಅದಲ್ರಿ, ಅದ್ರೊಳಗ ಹೋಯ್ತಿ ಎಲ್ಲಾ ಅಂದ್ ನೋಡ್ರಿ. ಮುಂದಿನ ನುಡಿ ಏನದ್ರಿ? ಮೋಹಿತರುಳು ಮೋಹಿತನಂತಿರ್ಪ, ಮೋಹ ರೈತರೊಡನ್ ಅವರಂತಿರ್ಪ, ಕರ್ಮಿಗಳೊಳು ಕರ್ಮಿಗಳಂತಿರ್ಪ, ಕರ್ಮ ರೈತರೊಳು ಅವರಂತಿರ್ಪ, ಭೋಗಿಗಳೊಳು ಭೋಗಿಗಳಂತಿರ್ಪ, ಯೋಗಿಗಳೊಳು ಯೋಗಿಗಳಂತಿರ್ಪ, ಜೀವನ್ಮುಕ್ತರವರವರಿಗೆ ಅವರಂತೆ ಭಾವಿಸುತ್ತೇರು ಉಪಹಿತ ಮಣಿಯಂತೆ. ನೀವ್ ಓದಿದ್ದಲ್ಲ ಈ ಪದ್ಯದಾಗ ತಾತ್ಪರ್ಯ ಟೀಕಾದೊಳಗ ಆ ಗ್ರಂಥದೊಳಗ ಇಲ್ಲ ನೋಡ್ರಿ. ಇಲ್ಲಲ್ರಿ, ಅದು ಸ್ವಲ್ಪ ಪ್ರಿಂಟ್ ಇದು ಮಾಡಾಗ ಇದೇ ಓದಿದ್ ನೀವು. ಈಗ ಅಮ್ಮಾರ್ ಓದಿದ್ದ ನೀವ್ ಓದಿ. ಅಂದ್ರ ಒಂದು ಪದ್ಯದ ಬುಕ್ ಐತ್ರ ಸಾರ್ದ ಅದರಾಗ ಓದಾಕತ್ತಾರಿ ಅವ್ರು. ಇನ್ನ ಒಂದ್ ಪೇಜ್ ಒಮ್ಮೆ ನೋಡ್ರಿ ಅವರ, ಇದು ಎಷ್ಟ್ ಬಂದದಂದ್ರಿ, 5ನೇ ನುಡಿ ಪೂರಾ ಗ್ಯಾಪ್ ಆಗ್ಯದಲ್ರಿ. 6ನೇ ಪದ್ಯ ಇಲ್ರಿ, 7ನೇದಿಲ್ರಿ. ಒಮ್ಮೆ 8ನೇ ಪದ್ಯ ನೋಡ್ರಿ ನಾಳೆಗೀಗ. ಅವು ಆಕಾರ ಒಮ್ಮೆ ಇವು ನಮ್ಮ ಜಟಗಿ ಸ್ವಾಮಿಗಳದು ಬುಕ್ ಹಂಗಾಗಿದ್ದು ರೀ. ಮೊನ್ನೆ ಮತ್ ಹೊಳ್ಳಿ ವಾಪಸ್ ಕೊಟ್ಟು ತಂದೇವ್ರಿ. ಇದ ಬುಕ್ಕನ ರೀ. ಇವು 4 ಗ್ರಂಥ ಒಮ್ಮೆ ತಗೊಂಡಿ ನೋಡ್ರಿ ಅವರ. ಆದ್ರ ಅನುಭವ ಸಾರದಾಗನು 2 ಪೇಜ್ ಹಿಂಗೆ ಆಗ್ಯದ್ರಿ ನಡು. ಅಲ್ಲಿ ಅವಾಗ ಅಪ್ಪುಗಳ ಕಾರ್ಯಕ್ರಮದಾಗ ಒಂದೊಂದ್ ಸಟ್ಟನ ಕೊಟ್ರಲ್ಲ, ಅವಾಗ ತಗೊಂಡ್ರನ.
ಅಮ್ಮರ ಅಲ್ರಿ ಇದು ತಳಂತ ಈ ಮುಂದಿನ ಇದೈತಿ ಓದ್ರಿ ಮತ್ತ ಅದನ್ನ. ಹ್ಞೂನ್ರಿ. ಇಲ್ಲ ಈಗ ಇದು ಗ್ರಂಥದ ಹೇಳಿದ್ದಾವು. ವಿಷಯ ಇಲ್ಲಿ ನೋಡಿದ್ನಲ್ರಿ ಅದಕ್ಕೆ ಅವ್ರಿಗೆ ಅಂದೆ ಅದು ಪರ್ಕ್. ಹಾ ಈಗ ಅದ ಇಲ್ಲ ಮತ್ತೆ ಓದಾರ ಅದ ತಾತ್ಪರ್ಯ ಹೊಳ್ಳಿ ಓದ್ತೀನಿ ಹೇಳ್ರಿ. ಇಲ್ಲ ಈಗ ನೀವ್ ಹೇಳಿರಲ್ಲ ಅದೇ ವಿಚಾರನೆ ನನ್ನ ಬುದ್ಧಿಗೆ ಹೊಳದಷ್ಟು ಯೋಗಿ ಹೆಂಗಿರ್ತಾನ ಲಕ್ಷಣ ನೀವ್ ಹೇಳ್ಕೊತ ಬಂದಿರಲ್ರಿ ಸುಮ್ ಶಬ್ದ ಮಾತ್ರ ಬೇರೆ. ಇಲ್ರಿ ಅಮ್ಮಾರ ಇನ್ನ ತಾತ್ಪರ್ಯ ಓದೋದ್ ಉಳ್ಸ್ಯಾರಿ ಅಮ್ಮಾರು. ಇಲ್ಲ 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 ಅಲ್ರಿ ಅಷ್ಟು ಓದಿನ್ರಿ. ಮತ್ ನಮ್ದ್ರಾಗ ಇನ್ನ ಒಂದ್ ಪೇಜ್ ಐತಲ್ರಿ. ಒಂದ್ ಪೇಜ್ ಐತ್ರಿ ಇದು ಇಲ್ರಿ ನಾ ಮುಗಸೇ ಬಿಟ್ಟಿನ್ರಿ. ಈ ಸತ ನೀವ್ ಇಲ್ಲಿ ತಂದ್ ಬಿಟ್ಟಿರಿಲ್ರಿ. ಹ್ಮ್ ಗರಿ ನಮ್ಗ ಲಾಸ್ಟ್ ಏನ್ ಬಂದೈತಿ ಹೇಳ್ರ್ಯಾ. ಸಹಜವಾಗಿ ಆತನನ್ನು ಭಾವಿಸುತ್ತಾರೆ ಅವರಿಗೆ ಅವರಂತೆಯೇ ತೋರುತ್ತಾನೆ. ಹ್ಮ್ ಹೌದ್ರಿ. ಹ್ಮ್ ಆ ಜಗತ್ತಿನಲ್ಲಿ ಸಂಚಾರ ಮಾಡುವನು, ಅಂದರೆ ಅನ್ನ ವಸ್ತ್ರಾದಿಗಳನ್ನು ಸ್ವೀಕಾರ ಮಾಡಲು ಭೋಕ್ತೃತ್ವವು ಬರಲಾರದು. ಹ್ಮ್ ಕಿಂತು ಅಭೋಕ್ತೃವಾಗಿಯೇ ಇರುತ್ತಾನೆ. ಹ್ಮ್ ಇಲ್ಲಿ ಉಂಡ ಉಪವಾಸಿ ಅಂದರೆ ಭೋಕ್ತ ಪುರುಷನಂತೆ ಕಂಡು ಬಂದರೂ ಅಭೋಕ್ತವಾಗಿರುತ್ತಾನೆ ಎಂಬ ತಾತ್ಪರ್ಯವು. ಇದು 5ನೇ ನುಡಿ ಒಳಗ ಮುಂದ್ ಐತ್ರಿ ಅದು. 6ನೇ ನುಡಿ ಒಳಗ ಐತ್ರಿ ಅದು. 6ನೇ ನುಡಿ ಒಳಗ ಐತ್ರಿ ಅದು ತಾತ್ಪರ್ಯ. ನೋಡ್ತಿ ಐತ್ ಅದು ಐತ್ರಿ 6ನೇ ನುಡಿ ಒಳಗ್ ಬರ್ತೈತಿ. ನಾಳಿಗ್ ಬರ್ತೈತ್ರಿ ಅದು. ಹೌದ್ರಿ. ನೀವು ಫೋಟೋ ಹೊಡ್ಕೊಳಾಗ ಸ್ವಲ್ಪ ಪೇಜ್ ಹೋಗಿ ಹೆಚ್ಚಿಗ್ ಹೋಗಿ ಇದಾಗಿರ್ಬೇಕ್ ನೋಡಿ. ನೋಡ್ತೀನಿ ತಡಿ. ಅದು ಪೇಜ ಹೋಗೇತದ ಐತ್ರಿ ಮುಂದಲ್ದ ಐತ್ರಿ. ಮುಂದಲ್ ನುಡಿ ಒಳಗ ಐತ್ರಿ ಅದು. 6ನೇ ನುಡಿ ಒಳಗ ಐತ್ರಿ. ಅದು ತಾತ್ಪರ್ಯ ಅದ್ರ ಮುಂದ ಅದನ್ನ ತೋರಿಸಿದಂಗ ಆಗ್ಬಿಟ್ಟೈತೆ ನಮ್ಗ. ಹಾ ಅದ ಅದಕ್ಕ ಮುಂದ ಅದು ಏಕ ಬಂದ್ಬಿಟ್ಟೈತ್ರಿ. ಅದಕ್ ನಾನ್ ಇದಕ್ಕ ಬಿಟ್ಟಿಲ್ಲ ಅಮ್ಮಾರ ಅನ್ನಕತ್ತಿದ್ರಿ. ಇಲ್ಲ 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 ಇಲ್ಲ. ಮುಗಿತ ಜೀವನ. 6ನೇ ನುಡಿ ಒಳಗೆ ಹೇಳ್ತಾರ. ನಾಳಿಗ್ ಹೇಳ್ತಾರ್ರಿ ಅದನ್ನ. ಹೌದ್ರಿ. ಹೇಳ್ರಮ್ಮ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ವಿಧಾಯಿನಿ ಜ್ಞಾನಾನಲ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾತ್ಮ ಅದ್ವಯಾನಂದ ಪರಿಪೂರ್ಣ ಸುಖಾತ್ಮನೆ ಜ್ಞಾನೋತ್ತಮಾಯ ಶ್ರೀ ಗುರವೇ ಮುರುಗೇಂದ್ರಾಯ ನಮಃ. ಸದ್ಗುರುಗಳಲ್ಲಿ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಗುರು ಭಾಸ್ಕರನ್ನು ಹೊರ ಮಂದಿರದಲ್ಲಿ ಪೂಜಿಸಿ ಈ ಗ್ರಂಥಕರ್ತರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳಲ್ಲಿ ಶಿವಪುತ್ರಜ್ಜನವರಲ್ಲಿ ಎಲ್ಲ ದಾರ್ಶನಿಕ ಮಹಾತ್ಮರಲ್ಲಿ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ಜ್ಞಾನ ಬಿತ್ತರಿಸಿದ ಪೂಜ್ಯ ತಾಯಿಯವರಲ್ಲಿ ನನ್ನ ಅನಂತ ನಮಸ್ಕಾರಗಳು. ಈ ಶಿವಗೋಷ್ಠಿಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಶರಣು ಶರಣರಿಗೂ ನನ್ನ ಅನಂತ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಏನು ಯೋಗಿ ಲಕ್ಷಣ ಹೇಳಿದ್ರಂದ್ರೆ ಇವ ಹೆಂಗೆ ಸದಾಸುಖಿ ಆನಂದಮುಖಿ ಅಂಥೇಳಿ ಒಳಗೆ ಅಂತರ್ಮುಖಿ ಆಗಿಬಿಟ್ಟಾನ. ಅಂತರ್ಮುಖಿ ಸದಾಸುಖಿ ಅಂತಲೂ ಹೇಳ್ತಾರೆ. ಯಾಕೆಂದ್ರೆ ಹೊರಗೆ ನೋಡಿದಾಗ ಅನೇಕಾಗಿ ತೋರಿದಾಗ ಇದು ಮನಸ್ಸಿನ ವಿಚಲಿತ ಆಗೋದು ಸಹಜ. ಹೊರಗೆ ಇದ್ರೂ ಅವ್ರ ದೃಷ್ಟಿ ಎಲ್ಲಿದಂದ್ರೆ ಅಂತಃಪಾತ ಆಗ್ಯದ. ಅಲ್ಲಿ ಒಳದೃಷ್ಟಿಯಿಂದ ನೋಡ್ತಾರೆ, ಆತ್ಮನ ದೃಷ್ಟಿಯಿಂದ ನೋಡ್ತಾರೆ, ಚೈತನ್ಯದ ಪ್ರತೀಕನೇ ನೋಡ್ತಾರೆ. ಅದಕ್ಕೆ ಅದು ಚೈತನ್ಯ ಹೆಂಗದಂದ್ರೆ ಅದ್ವಿತೀಯಂ ಬ್ರಹ್ಮ, ಏಕಮೇವ ಅದ್ವಿತೀಯಂ ಬ್ರಹ್ಮ, ಎರಡು ಇಲ್ಲದ್ದದ. ಇಲ್ಲಿ ಹೊರಗೆ ಎರಡರಾಗಿದ್ದರೂ ಅವರು ಎಲ್ಲಿರ್ತಾರೆ ಅಂದ್ರೆ ಒಂದೇ ಒಂದಾದಂಥ ತನ್ನ ಚೈತನ್ಯ ಸ್ವರೂಪದೊಳಗೆ ಇರ್ತಾರೆ. ಅವಾಗ ಇಲ್ಲಿ ಹೊರಗೆ ವ್ಯವಹಾರ ಹೆಂಗೆ ಬಂದುದನು ಅಲ್ಲ ಅನ್ನೋದಿಲ್ಲ. ಬಂದದ್ದು ಹೆಂಗಲ್ಲ ಅಂತಾರ್ರಿ, ಮುಂದೆ ಶವ ಹೊತ್ಕೊಂಡು ಹೊಂಟಾರ, 10 ಜನ ಹತ್ಕೋತ್ ಕರ್ಕೋತ್ ಹೊಂಟಾರ. ಅವ್ರಿಂದ ಆ ಶವ ಸಂಸ್ಕಾರಕೊಂಡು ಹೋಗ್ತಾರೆ ರೀ. ಅತತ್ ಹೋಗಿ ಅವು ಮುಗಿಸಿ ಬರದ್ರೆ ಮತ್ತೊಂದು ಮದುವೆ ಮಂಟಪ ನಡೆದಿರ್ತದ. ಆ ಮದುವೆ ಮಂಟಪದವ್ರು ಕೊಳದ್ರ ಹೋಗಿ ಅಲ್ಲಿ ಹೋಗಿ ನಕ್ಕೋತ ಊಟನೂ ಮಾಡಿ ಬರ್ತಾರೆ ರೀ. ಅಂದ್ರೆ ಎಲ್ಲದ್ರಾಗ ಇರ್ತಾರೆ. ಸೂರ್ಯ ಹೆಂಗೆ ಸೂರ್ಯನು ಜೀವನ್ಮುಕ್ತ ರೀ. ಜಗತ್ತಿನ ವ್ಯವಹಾರಕ್ಕೆ ಅವ ಏನೊಂದು ಇಚ್ಛಾ ಪ್ರಯತ್ನ ಅವನ ಸನ್ನಿಧೊಳಗೆ ಎಲ್ಲ ನಡೆದಾವ. ಆದ್ರೆ ಅವ ಮಾತ್ರ ಯಾವುದು ಲೇಪನೆ ಹೊಳಚೆ ಕೆಸರು ಬಿಸಿಲು ಎಲ್ಲದ್ರಾಗೂ ಎಲ್ಲದ್ರ ಮೇಲೂ ಕೊಡ್ತಾನೆ ಛಾಯ. ಅಲ್ಲಿ ಅವಕಾಶ ಎಲ್ಲಕ್ಕೂ ಅವಕಾಶ ಹೆಂಗೆ ಕೊಟ್ಟದ, ಆಕಾಶದೊಳಗೆ ಏನೇನು ವ್ಯವಹಾರ ನಡೀತಾವ ಅದೆಲ್ಲಕ್ಕೂ ಸೂರ್ಯ ಅದಾನ. ಆದ್ರೆ ಸೂರ್ಯನ ಕಿರಣದ ಬೆಳಕಿನಲ್ಲಿ ಅವಕಾಶದಲ್ಲಿ ಎಲ್ಲ ನಡೀತಾವ. ಆದ್ರೆ ಅದರ ಲೇಪನೆ ಆಕಾಶಕ್ಕೂ ಇಲ್ಲ ಸೂರ್ಯನಿಗೂ ಇಲ್ಲ. ಹೇಗೋ ಹಂಗೆ ಈ ಮುಕ್ತನಾದಂಥವನು ಹೆಂಗಿರ್ತಾನಂದ್ರೆ ಕಳಿತಂತ್ರ ಹಿಂದೆ ಹೋಯ್ತು ಅನ್ನೋದು ಕಳ್ಕೊಳಕ್ಕೆ ಏನು ಕಳ್ಕೊಂಡೇ ಇಲ್ಲ ಅಂತಾನ. ಬರುವಾಗ ತಂದಿಲ್ಲ, ಹೋಗುವಾಗ ಒಯ್ಯುವುದಿಲ್ಲ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ವೇಷವೆಸ್ತ್ರ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನಿನಗಾಗಿ ಕೆತ್ತೆಸೆವ ಮರುಳ ಮುನಿಯ.
ಡಿ ವಿ ಜಿ ಅವ್ರು ಹೇಳಿದ್ರು ನೋಡ್ರಿ, ಏನ್ ಬರಾಗ್ತ ಏನ್ ಕೃಷ್ಣ ಸಂದೇಶ ಸಾರೇನಲ್ಲ ಅದು ಪೂರ ಅಳವಟ್ಟಿರ್ತದ್ರಿ ಇವ್ರಿಗೆ, ಅದೇ ರೂಪ ಆಗಿರ್ತಾರ. ಇಲ್ಲಿ ಬರುವಾಗ ತಂದ್ರ ನೀ ಚಿಂತೆ ಮಾಡ್ಬೇಕಲ್ಲ ಕಳ್ಕೊಳಕ. ಕಳ್ದದ್ದಾದ್ರೂ ಏನು, ಕಳ್ದದ್ದು ಬರಾಗ ತಂದಿಲ್ಲ, ಇಲ್ಲಿ ಕಳ್ದದ್ದಕ್ಕೆ ಯಾಕೆ ಚಿಂತಿಸಲ್ಲ, ಇನ್ನು ಹೋಗುವಾಗ ಒಯ್ಯುದಲ್ಲ ಅದಕ್ಕೆ ಯಾಕೆ ಚಿಂತೆ ಮಾಡ್ತಾನ್ರಿ. ಅದಕ್ಕೆ ತರುವಾಗ ಬರುವಾಗ ಏನು ತಂದಿಲ್ಲ, ನಿನ್ನದನ್ನೋದು ಏನೂ ಇಲ್ಲ, ಎಲ್ಲ ದೈವದತ್ತವಾಗಿ ಬಂದದ. ನೀ ಏನು ಬಂದಿದೀವ ಅನ್ನೋದು ನೀನೂ ಅಲ್ಲ, ನೀ ಬರೋನು ಅಲ್ಲ ಹೋಗೋನು ಅಲ್ಲ. ಆ ಏನು ಬರುದು ಹೋಗುದು ಏನದಲ್ರಿ, ನಡು ಇದೆ ನೋಡ್ರಿ, ವೇಷ ವಸ್ತ್ರ ತೊಟ್ಕೊಂಡು ಇದ. ಅದಕ್ಕ ಶರೀಫ್ ಸಾಹೇಬ್ರು ಹಿಗ್ಗಿಸಿ ಅಂಗಿ ಹೊಲ್ದಾರ ಅಂದ್ರಿ, ಇದಕ್ಕೆ ಅಂಗಿ ಅಂದಾರ ಅವರು. ಏನು ನಾವೇನು ಬಟ್ಟೆ ಊಟ ಮಾಡ್ತೀವಿ ಉಟ್ಕೋತೀವಲ್ರಿ, ಇದನ್ನು ಒಂದು ತೊಗಲಿನ ಚೀಲ ಅಂದರು, ಅಂಗಿ ಅಂದ್ರು. ಅದಕ್ಕೆ ಈ ಏನಿದು ಹೊಸ ಜೀವನ ಬಾತ್ ಬರ್ತದ ನೋಡ್ರಿ, ಈ ಶರೀರದ ಪ್ರಾರಬ್ಧ ಮುಗಿತಂದ್ರೆ ಈ ಅಂಗಿ ಹರಿತು ಹೋಯ್ತು, ಮಣ್ಣಲ್ಲಿ ಲೀ ಆಯ್ತು, ಮತ್ತೊಂದು ಅಂಗಿ ಬರ್ತದ, ಹಿಂಗ ತಿಳ್ಕೊಂಡಿರ್ತಾರ. ಅದಕ್ಕೆ ಬಸವಣ್ಣವರು ನೋಡೋರ ದೃಷ್ಟಿಯಿಂದ ಇಬ್ಬರ ಪತ್ನಿಯರ ಪತಿಗಳಾದರನು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಸತಿಯ ಕಂಡು ವೃತಿಯಾದ ಬಸವಣ್ಣ, ವೃತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ. ಬ್ರಹ್ಮಚಾರಿ ಯಾರು ಇಲ್ಲ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ಒಬ್ಬನೇ ಅಂತ ಹೇಳಿದ್ರು ಪ್ರಭುದೇವರು. ಅದಕ್ಕೆ ಅಂತ ಪ್ರಭುದೇವರನ್ನೇ ಕೊಂಡಾಡಿದರೆ. ಅದಕ್ಕೆ ನೋಡುವವರು ಕಣ್ಣಿಗೆ ಮಹಾತ್ಮರು ಯೋಗಿಗಳು ಹೆಂಗಿರ್ತಾರಂದ್ರೆ ಅವರು ಏನೊಂದು ಲೇಷನ್ ಇರೋದಿಲ್ಲ. ಅದಕ್ಕೆ ಮತ್ತೇನು ಹೇಳ್ಯಾರ್ರಿ, ಇಂಥ ಮಹಾತ್ಮರ ಪಾದಕ್ಕೆ ಹೋದ್ರ ನಾವು ಪರುಷ ಕಬ್ಬಿಣ ಸೊಂಕಿದಾಗಲೇ ತ್ವರಿತದಲ್ಲಿ ಹೇಮಾಗಿ ನಿಲ್ಲುವುದು. ಗುರು ಕೃಪಾಕರ ಪರುಷವಾಗಲು ಜೀವ ಬ್ರಹ್ಮ ಅದ. ಅಂತ ಗುರುವಿನ ಹತ್ತಿರ ಹೋದಾಗ ಪರುಷ ಮುಟ್ಟಿದಾಗ ಮಣಿ ಮುಟ್ಟಿದಾಗ ಹೆಂಗೆ ಕೆಬ್ಬಣ ಎಲ್ಲ ಬಂಗಾರ ಆಗ್ತದ, ಹಂಗೆ ಅಂತ ಗುರು ಮುಟ್ಟಿ ಗುರು ಆಗ್ತೀವಿ. ಅಂತ ಗುರುವಿನ ಯೋಗಿಯ ಚರಿತೆಯನ್ನು ಕೊಂಡಾಡಿದ್ರೆ, ಅಂತ ಮಹಾತ್ಮರ ದರ್ಶನ ಸ್ಪರ್ಶನ ಕೊಂಡ್ರೆ ಅದು ನಮ್ಮಂಥ ಧನ್ಯರಿಲ್ಲ. ಯಾಕೆ ಅವರು ಜಗತ್ತಿನೊಳಗಿದ್ರು ಜಗತ್ತಿನ ಬಾನಿಲ್ಲ. ಈಗ ನಮ್ಮ ವ್ಯವಹಾರಿಕ ಉದಾಹರಣೆ ನೋಡೋದಾದ್ರಿ, ಇಬ್ರು ಅಣ್ಣ ತಮ್ಮ ಇರ್ತಾರೆ. ಇಬ್ರು ಅಣ್ಣ ತಮ್ಮ ಇರ್ತಾರೆ, ಮನ್ಯಾಗ ದೊಡ್ಡವ ಹಿರಿತನ ಮಾಡ್ತಿರ್ತಾನ. ದೊಡ್ಡವ ಹಿರಿತನ ಮಾಡೋದ ಸುಮ್ಮ ಒಳ್ಳೆ ಶುಭ್ರಾಗಿ ಉಟ್ಕೊಂಡು ತೊಟ್ಕೊಂಡು ಮನ್ಯಾಗ ಕಾರ್ಬಾರ್ ಮಾಡೋದು ಗೊತ್ತೇ ಇದಲ್ರಿ. ಹೆಂಗೆ ಅವರು ಮನ್ಯಾಗೆಲ್ಲ ಅಣ್ಣ ತಮ್ಮ ಎಲ್ಲರೂ ಉಳ್ದವ್ರು ವ್ಯವಹಾರ ಮಾಡ್ತಿರ್ತಾರ. ಅವ ಸುಮ್ಮ ಎಲ್ಲ ತಂದು ಹಾಕುದು, ಮನೆ ಎಲ್ಲ ವಿಚಾರ, ಹೊರಗೆ ಮತ್ತೆ 4 ಮಂದಿ ಆಗಿರೋದು, ನ್ಯಾಯ ನಿಬದ್ಧ ಮಾಡೋದು ಮಾಡ್ತಿರ್ತಾನ್ರಿ. ಇವತ್ತು ತಮ್ಮ ಮುಂದೋಡೆ ದುಡಿತಿರ್ತಾನ, ಅಣ್ಣಗೆ ಎಲ್ಲ ಜವಾಬ್ದಾರಿ ಒಪ್ಪಿಸಿ. ಅವ್ರ ಭಾವನೆ ಶುದ್ಧನೇ ಇರ್ತಾವ್ರಿ ಅವು. ಅದು ಒಂದ್ಸಲ ಏನಾಗ್ತದ್ರಿ, ಅಣ್ಣ ಹೆಂಗೆ ಮತ್ತೆ ಹೆಂಗೆ ಎಲ್ಲಾರ ಸತ್ತಲ್ಲಿ ಹೋದ್ರೂ ಅವರಿ ಹೇಳ್ತಾನ, ಯಾರೊಬ್ರು ಏನಪ್ಪ ತಾಯಿ ಅದು ಸತ್ತಾಳ ಅಂತ ಇಷ್ಟು ಬಡ್ಕೋತಾರಂದ್ರ, ಒಂದ್ಸಲ ಏನು ನನಗೂ ತಾಯಿ ಇದ್ದಂಗಪ್ಪ, ನನಗೂ ದುಃಖ ಆಗ್ಯದ ಇದು ಅಂತಕ್ಕನ ಧರ್ಮದ. ಏನು ಮಾಡೋದು, ನಾವೇನು ಮಾಡೋಕ್ಕಾಗೋದಿಲ್ಲ. ಇದ್ದಾಗ ಏನು ಮಾಡ್ತೀವಿ. ಅವ್ರು ಹೋದ ಮೇಲೆ ಹಿಂಗೆ ಅತ್ಕೋತ ಕುಂತ್ರ, ದುಃಖ ಮಾಡ್ಕೋತ ಕುಂತ್ರ ಬರುದಿಲ್ಲಪ್ಪ. ಆಯ್ತಪ್ಪ ಇನ್ನು ಆದದ್ದಾಯ್ತು ಅಂತ ಸಮಾಧಾನ ಹೇಳ್ತಿರ್ತಾನೆ. ಯಾಕೆ 4 ಮಂದಿ ಆಗಿರ್ತಾನೆ, ಎಲ್ಲದಕ್ಕೂ ಹೋಗ್ತಿರ್ತಾನ್ರಿ. ಅದು ಇದು ತಮ್ಮನ ಹೆಂಡ್ತಿ ಒಂದ್ಸಲ ಹಿಂಗೆ ಹೊಂಟಿದ್ಲು, ಬರಾಗ ನೋಡಿದ್ಲು, ಏನು ದೊಡ್ಡ ಹಿರ್ತನ ಮಾಡಕ್ ಕೊಟ್ಬಿಟ್ಟಿದಿ, ಅವ ಅಲ್ಲಿ ಹೇಳ್ಕೊತ ಕುಂತ್ಬಿಟ್ಟಾನ, ನೀ ಇದರ ದುಡಿದೆ ಮುಂದೋಡಿ ಅಂತ ಬಂದು ಹೇಳ್ಬಿಟ್ಲಲ್ರಿ ಗಂಡಗೆ. ಅವನಿಗೆ ಒಂದು ಸ್ವಲ್ಪ ತಲೆ ಕೆಟ್ಟಿತ್ತು, ಹೆಣ್ಣ ನನಗೆ ಸಾಕಪ್ಪ, ಇನ್ನು ಮ್ಯಾ ನಾನೇ ಹಿರ್ತನ ಮಾಡ್ತೀನಿ ಅಂದ. ಆಯ್ತಪ್ಪ ಯಾಕಂದಕ್ಕೆ ಮಾಡಂದ, ನನಗೆ ಎಷ್ಟು ಇರ್ತಿನ ಮಾಡಿಲ್ಲ ಅಂದ್ರೆ ನೀಗಿದಟ್ಟು ಮಾಡ್ತೀನಿ, ಆಯ್ತಪ್ಪ ಹಿಂಗೆ ಮಾಡಂದ. ಆಯ್ತು ಏನೇನು ಮಾಡ್ಬೇಕು ನನಗೆ ಗೊತ್ತೇ ಇಲ್ಲ ಅಂದಾಗ, ಏನು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ತಕ್ಕಂಗೆ ಮಾತಾಡೋದು, ಎಲ್ಲ ಕಡೆ ವ್ಯವಹಾರದಾಗಿರು, ನೀ ತಾನೇ ಬರ್ತದಪ್ಪ, ನಿನಗೂ ಒಂದಿಷ್ಟು ಬರ್ಬೇಕಲ್ಲದು ವ್ಯವಹಾರ ಜ್ಞಾನ ಅಂದ್ರಂತ. ಆಯ್ತು ಅಣ್ಣ ಮಾಡಕತ್ತದ ಕೆಲಸ, ತಮ್ಮ ಹೊರಗೆ ಹೋಗಕತ್ತ. ಒಮ್ಮೆ ಅಕಸ್ಮಾತ್ ಒಬ್ಬ ಹೆಂಡತಿ ಸತ್ತಳ್ರಿ ಊರಾಗ. ಅಲ್ಲಿ ಹೋಗಿ ಸಮಾಧಾನ ಹೇಳ್ಬೇಕಲ್ರಿ, ನಮ್ಮ ತಮ್ಮ ಬರ್ತಾನ ತೋರಪ್ಪ, ಈಗ ನಾನು ಬುಟ್ಟಿನಿ, ನಮ್ಮ ತಮ್ಮ ಬರ್ತಾನಂತ ಹೇಳ್ದ. ಅಣ್ಣ ಹೋದ, ಅಲ್ಲಿ ಹೋಗಿ ಸಮಾಧಾನ ಹೇಳ್ಬೇಕಾದ್ರೆ ಏನಂದ, ಏನಪ್ಪ ಯಾಕೆ ಹೆಂಡತಿ ಜರ ಹೇಳ್ಕೊಟ್ಟಿದ್ದಳ್ರಿ ಮೊದಲ, ಹಿಂಗೆ ಹೇಳಕತ್ತೇನ ನಮ್ಮ ತಾಯಿ ಸಮಾನ ಅಂತ. ಅಲ್ಲಿ ಸಮಾಧಾನ ಮಾತು ಹೇಳ್ತಾನ, ಇಲ್ಲಿ ನಾವು ಮಾಡ್ತೀವಿ ಅಂತೇಳಿ. ಅವ ಹೋಗಿ ಏನಪ್ಪ ಯಾಕೆ ಇಟ್ಟು ದುಃಖ ಮಾಡ್ಕೋತಿ, ನೀನು ಹೆಂಡ್ತಿ ಅಂದ್ರೆ ನಾನು ಹೆಂಡ್ತಿ ಸಮಾನನೇಪ್ಪ, ನನಗೂ ದುಃಖ ಆಗ್ಯದಂದನ್ರಿ. ಯಾಕೆ ಗೊತ್ತಿಲ್ಲಲ್ರಿ, ಹೊಡ್ಸ್ಕೊಂಬಂದನ್ರಿ ಕಪಾಳಕ್ಕೆ. ನಾನು ಹೆಂಡ್ತಿದ್ದಂಗೆ ಅಂದ್ನಲ್ಲ ಇವ. ಮೊದಲ ಹೆಂಡ್ತಿ ಸತ್ತದ್ದೊಂದು ದುಃಖ ರೀ. ನಿನ್ನೆ ಹೆಂಡ್ತಿ ಬೇರೆ ಅಲ್ಲ, ನಾನು ಹೆಂಡ್ತಿ ಬೇರೆ ಅಲ್ಲಪ್ಪ, ನನಗೂ ಹೆಂಡ್ತಿ ಇದ್ದಂಗ ಅಂದ. ಅವ ತಾಯಿ ಸಮಾಧಾನ ಹೇಳಾಗ ನಮಗೂ ತಾಯಿ ಇದ್ದಂಗಪ್ಪ, ಎಲ್ಲರಿಗೆ ತಾಯಿ ಅನ್ನೋದು ಹೆಚ್ಚಿಂದ ಅಂತ ಅವ ಹೇಳಿದ್ನಲ್ಲ. ಇವ ಹೆಂಡ್ತಿಗೆ ಹಿಂಗೆ ಅನ್ನಲ್ರಿ. ಅಂದ್ರ ಹೇಳುವ ಸಂದರ್ಭ ತಾತ್ಪರ್ಯ ಏನದಂದ್ರಿ, ಅಲ್ಲಿ ವ್ಯವಹಾರ ಜ್ಞಾನ ಪಕ್ಕ ಇರ್ಲಿಕ್ಕಂದ್ರ ನಮಗೆ ಹೆಂಗೆ ಈ ಪ್ರಪಂಚದ ಅನುಸಂಧಾನ ಗೊತ್ತಾಗುದಿಲ್ವ, ಹಂಗ ಈ ಯೋಗಿ ಆದವ ಎಲ್ಲದ್ರಾಗ ಇರ್ತಾನಂದ್ರ ಮತ್ತೆ ಅವ್ರಿಗೆ ನೀ ಬ್ರಹ್ಮ ಸ್ವರೂಪದಿದೆಪ್ಪ, ನೀ ಯಾಕೆ ಕಳ್ತಿದೆ ಅಂದ್ರೆ ಕೇಳುದಿಲ್ರಿ ಅವರು, ಬಳಸಿದ್ರ ಅದ್ವೈತವನ ಬಾಹ್ಯದಲ್ಲಿ. ಅದಕ್ಕೆ ಯೋಗಿ ತನ್ನ ಏನು ಮೇಲ್ಮಟ್ಟ ವಿಷಯಕ್ಕೆ ಹೋಗ್ಯಾರ, ತಾನ ನಿಜಾನಂದ ಸ್ವರೂಪದೊಳಗೆ ಇರ್ತಾರಂದ್ರೂ ಯಾರು ಸತ್ತಿದ್ದನ, ಆಯ್ತಪ್ಪ ಇದು ಜಗತ್ತಿನ ನಿಯಮದಪ್ಪ, ಏನು ಮಾಡೋದು, ದುಃಖ ಆಗುದು ಸರಿ ಆಯ್ತು ಅಂಥೇಳಿ ಅವ್ರ ಜೋಡಿ ಹತ್ತತ್ತು ಮೊದಲು ಅಳ್ತಾನ್ರಿ.
ಅಳೋರ್ ಜೋಡಿ ಹಿಂದಗಡೆ ಸಮಾಧಾನ ಹೇಳ್ತಾನ. ಆದ್ರ ಹಂಗ ಹೇಳುವಂಥವ್ರು ಇದ್ರೂ ಅವನು ನಮ್ಮಂಗ ಅಳತಾನಂದ್ರೆ ಈ ಲೇಪನೆ ಅದನಂದ್ರೆ ಇಲ್ಲ, ಮೋಹ ಬುದ್ಧಿ ಅದನಂದ್ರೆ ಇಲ್ಲ, ವ್ಯಾಮೋಹ ಇಲ್ಲ. ಅಲ್ಲಿ ಹೇಳ್ಬೇಕಾಗ್ಯದ ಶ್ರೀಕೃಷ್ಣ ಪರಮಾತ್ಮನ ಹೇಳ್ಯ ನೋಡ್ರಿ, ಕರ್ತವ್ಯ ರಕ್ಷಣೆ ಕ್ರಿಯಾಶೀಲನಾಗಿ ಇದ್ದು ಮುಂದಿನವ್ರಿಗೆ ಹೇಳ್ಬೇಕಂತ. ಅದಕ್ಕೆ ಅದರಂತೆ ಮಾಡಿದ್ರೂ ಅವರ ಸ್ಥಿತಿ ಎಲ್ಲಿರ್ತದಂದ್ರೆ ಯೋಗಿ ಅನುಸಂಧಾನ ಪರಮಾತ್ಮ ಚೈತನ್ಯದಲ್ಲಿ ಇರ್ತದ. ಆ ಚೈತನ್ಯ ಅನುಸಂಧಾನ ಆತ್ಮವಿತ್ ಶೋಕಂ ತರತಿ, ದುಃಖ ಲೇಷನೇ ಇಲ್ಲ. ಸುಮ್ಮ ದುಃಖಿಸಿದಂಗ ನಾಟಕ ಮಾಡಿದಂಗ ಮಾಡ್ತಿರ್ತಾನ್ರಿ. ಅದಕ್ಕೆ ಇಂಥ ಯೋಗಿಗಳ ದರ್ಶನ ಸ್ಪರ್ಶನ ನಾವು ಪಡೆದೆ ಅಂದ್ರೆ ಅವ್ರು ಹೇಳ್ಯಾರ ನೋಡ್ರಿ. ಇಂಥ ಯೋಗಿಗಳಿಗೆ ಶರಣಾಗತರಾಗಿ ನಾವು ಅಂಥ ಯೋಗಿಯಿಂದ ಇಂಥ ದಿವ್ಯ ಚೇತನದ ಅನುಭವ ಮಾಡಿಕೊಂಡ್ರೆ ನಾವು ಮುಕ್ತರಾಗ್ತೀವಿ ಅಂತ ವಿಷಯ ಹೇಳಿದ್ರಿ. ಅದಕ್ಕೆ ಇವಾಗ ಕಂಡದ್ದು ಬಯಸುವವನಲ್ಲ, ಬಂದುದನ್ನು ಒಲ್ಲೆನವಲ್ಲ, ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ ಅಂತ ಹೇಳ್ಯಾರ್ರಿ. ಅದಕ್ಕೆ ಲಿಂಗಭೋಗ ಅಂತ ಸ್ವೀಕಾರ ಮಾಡ್ತಾರೆ. ಹೆಂಗೆ ಶಿವಪುತ್ರಜ್ಜನ ಅವ್ರದ್ದು ಹೇಳಿದ್ರು ನೋಡ್ರಿ, ಅದು ಅದು ಏನು ವಿಷ ಅನ್ನೋದಿಲ್ಲ, ಅಮೃತ ಅನ್ನೋದಿಲ್ಲ, ತಮಗೇನು ಬರ್ತದ ಅದು ಸ್ವೀಕಾರ ಮಾಡಿಬಿಡುದು ಸುಮ್ಮ. ಯಾಕೆ ಭಾವನೆ ಇಲ್ಲಲ್ರಿ ಅಲ್ಲಿ. ಅದಕ್ಕೆ ಅಲ್ಲ ಹೌದು ಅನ್ನೋದು ಇದು ಅಜ್ಞಾನಿ ಒಡನಾಟ್ರಿ, ನಮ್ಮ ಅಜ್ಞಾನಿಗಳ ಒಡನಾಟ. ಯಾಕೆ ಜ್ಞಾನ ಇಲ್ಲ, ಇದು ಅಲ್ಲ ಇದು ಹೌದು ಇದು ಅನ್ನೋದು ಸಾಮಾನ್ಯ ವಿವೇಕದ. ಅದು ವಿಶೇಷ ವಿವೇಕ ವಿಶೇಷ ಜಾಗ್ರತೆಯಿಂದಿದ್ದಂಥ ಯೋಗಿಗಳು ಇಲ್ಲಿ ಇದ್ರೂ ತಮ್ಮ ಚೈತನ್ಯದ ಪ್ರತೀಕದಲ್ಲಿರ್ತಾರೆ, ಆತ್ಮ ಸ್ವರೂಪದಲ್ಲೇ ಇರ್ತಾರೆ. ಅದಕ್ಕೆ ಅಂಥ ಅನುಸಂಧಾನ ಮಾಡೋ ಯೋಗಿಗಳದು ಎಷ್ಟು ವರ್ಣನೆ ಮಾಡಿದ್ರು ಕಡಿದ್ರಿ. ಅದಕ್ಕೆ ಅವರು ವರ್ತಮಾನದಲ್ಲಿರ್ತಾರೆ. ಹಿಂದಿನದು ನೆನೆಯುವನಲ್ಲ, ಮುಂದಿನದನ್ನು ಭಾವಿಸುವವನಲ್ಲ, ವರ್ತಮಾನದಲ್ಲಿ ಈ ಸದ್ದು ಏನು ನಡೆದದ ಪ್ರೆಸೆಂಟ್ ಅದರೊಳಗೆ ಇರ್ತಾನೆ. ಅಂಥವರೇ ಯೋಗಿಗಳು. ಅದಕ್ಕೆ ಹೇಳಿದ್ರಲ್ರಿ, ಮತ್ತೇನು ಸ್ವಲ್ಪಕ್ಕಾಗಿ ಏನಾರ ಈ ಶಾಸ್ತ್ರ ಅನುಸಂಧಾನ ಮಾಡಾಗ ಬ್ರಹ್ಮತತ್ವವನ್ನು ವಿಚಾರ ಮಾಡುವಾಗ ಲೌಕಿಕದ ವ್ಯವಹಾರ ಕಡೆ ಲಕ್ಷ್ಯ ಯಾವ್ರು ಇರುವುದಿಲ್ಲ, ಅವರು ದೃಢ ಅಳವಟ್ಟಂಗಂತ್ರಿ. ಅದಕ್ಕೆ ಜನಕರಾಜರ ಉದಾಹರಣೆ ಅವರು ಕೊಟ್ರಲ್ಲ. ಅದಕ್ಕೆ ಸಿಂಹಾಸನಕ್ಕೂ ಹತ್ತಲ್ದಾಕ ಅದು ಸಿಂಹಾಸನ ಭಗವಂತ ಕೊಟ್ಟನ ಕಸು ಏನು ಇದ್ದಂಗಿತ್ತು ಹೋದಂಗೆ ಹೋಯ್ತು. ಈ ಸದ್ಯ ಏನು ತಿಳ್ಕೊಳಕತ್ತೀನಿ, ನನ್ನದು ತಿಳ್ಕೊಳಕತ್ತೀನಿ, ಆತ್ಮ ಅನುಸಂಧಾನ ಮಾಡಕತ್ತೀನಿ ಅಂದ್ರೆ ಅದು ಹೊರಗೆ ಸುತ್ತಮುತ್ತ ಏನಾಕಾಗಲ್ದಾಗ ಈ ದೇಹಕ್ಕೆ ಉರಿ ಹತ್ತಿ ಹೋದ್ರೆ ಹೋಗ್ಲಿ ಅಂತಾರ ಅವರು. ದಹ್ಯತೆ ಐತಿ ದೇಹ, ಇದು ಒಂದಿನ ದಹಿಸಿ ಹೋಗೋದದ. ಅದಕ್ಕೆ ಸೊರಗುದು ಸೊಕ್ಕುದು ದೇಹ ಇಂದ್ರಿಯ ಪ್ರಾಣಿಗಳ ಧರ್ಮದ. ಅದು ನಾನು ಅಲ್ಲಂದಾಗ ಅದ್ರದ್ಯಾಕೆ ನನಗೆ ಚಿಂತೆ ಅಂತ ಪ್ರಾರಬ್ಧಕ್ಕೆ ಹಚ್ಚಿ ಇರುವಂಥವ್ರಿಗೆ ಯೋಗಿಗಳಂತರಿ. ಅಂಥ ಜೀವನ್ಮುಕ್ತ ಯೋಗಿಗಳು. ಜೀವನ್ಮುಕ್ತ ಅಂದ್ರೆ ಜೀವ ಭಾವನೆ ಹೋಗ್ಬಿಟ್ಟದಲ್ರಿ. ಇನ್ನೇನು ವಿದೇಹ ಕೈವಲ್ಯತನ ಪ್ರಾರಬ್ಧ ವಿಷಾತ್ ನೋಡುವವ್ರಿಗೆ ಕಣ್ಣಿಗೆ ಕಾಣ್ತಾರ, ಅದು ದೇಹ ಬಿದ್ದು ಹೋಗುತ್ತಾನ ಅದು ಅಷ್ಟೇ ಇರ್ತದೆ ನೋಡೋರು ಕಣ್ಣಿಗೆ ಅಂಥದ್ದು. ಅದಕ್ಕೆ ಮುಮುಕ್ಷ ದೇಶ ಬಂದಾಗ ದೇಹ ಭಾವ ಹೋಗಿರ್ತದೆ, ಮೋಕ್ಷ ಇಚ್ಛೆ ಬಂದಾಗ ದೇಹ ಭಾವ ಕಳ್ಕೊಂಡ್ರೇ ಮೋಕ್ಷದ ಇಚ್ಛೆ. ವಿವೇಕ ಜಾಗ್ರ ಆದ್ರನೇ ಮೋಕ್ಷದ ಇಚ್ಛೆ ತೀವ್ರ ಇಚ್ಛೆ ಬರ್ತದೆ. ಅಂತ ತೀವ್ರ ಇಚ್ಛೆ ಬಂದು ಎಲ್ಲ ಅದನ್ನೇ ಅನುಭವಿಸಿಬಿಟ್ಟಂಥ ಯೋಗಿ ಸುಮ್ಮ ಹೊರಗೆ ಬಂದರೂ ವ್ಯವಹಾರಿಕರಂತೆ ಇರ್ತಾರ. ಒಮ್ಮೆ ತೋಟದಳು, ಒಮ್ಮೆ ಸಂಗೀತದಳು, ಒಮ್ಮೆ ಗೀತಾ ಅಧ್ಯಯನದಳು, ಒಮ್ಮೆ ಮನುಷ್ಯರುಳು, ಒಮ್ಮೆ ಪ್ರಪಂಚಕರಲ್ಲಿ ಇದ್ದರೂ ಇದು ಯಾವುದೂ ಲೇಪನೆ ಅವ್ರಿಗಿಲ್ಲ ಅನ್ನೋಂಥ ಮಾತನ್ನೇ ಅವರು ಹೇಳಿದರು. ಅದಕ್ಕೆ ಇಂಥ ಮಹಾತ್ಮರನ್ನು ಕೊಂಡಾಡಿ ನಾವು ನೀವುಗಳು ಕೂಡಿ ಧನ್ಯರಾಗೋಣ ಅಂಥೇಳಿ ನನ್ನ ಮಾತಿಗೆ ವಿರಾಮ್ರಿ. ಮುಂದೆ ಯಾರು